ವಿಕಾಸ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಬೆಳವಣಿಗೆ, ಬದಲಾವಣೆ, ವಂಶ ಪಾರಂಪರ್ಯತೆ, ತಾಟಸ್ಕ ಅಂತ ಕೊಟ್ಟಿದ್ದಾರೆ. ಸೊ ವಿಕಾಸ ಅಂತ ಅಂದರೆ ಏನಂತ ಹೇಳಿದಾಗ ಆಪ್ಷನ್ ಬಿ ಏನಿದೆ, ಸೊ ಅದನ್ನು ನಾವು ಆಪ್ಷನ್ನ ಬಿನ ತಗೊಳ್ತಾ ಹೋಗ್ತೀವಿ. ಸೊ ಬೆಳವಣಿಗೆ ಬರೋದಿಲ್ಲ. ವಿಕಾಸ ಅಂತ ಅಂದ್ರೆ ಬೇರೆ, ಬೆಳವಣಿಗೆ ಅಂತಂದ್ರೆ ಬೇರೆ. ಸೊ ವಿಕಾಸ ಅಂತ ಅಂದರೆ ನಿರಂತರವಾಗಿ ಬದಲಾವಣೆನ ಹೊಂದತಕ್ಕಂಥದ್ದು. ಬೆಳವಣಿಗೆ ಅಂತ ಹೇಳಿದ್ರೆ ಅದು ಪರಿಮಾಣಾತ್ಮಕವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ವಿಕಾಸ ಎಂದರೆ ಬದಲಾವಣೆ, ಇಟ್ ಮೀನ್ಸ್ ಹುಟ್ಟಿನಿಂದ ಸಾಯೋ ತನಕ ಆಗ್ತಕ್ಕಂಥ ಒಂದು ಬದಲಾವಣೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಎರಡನೇ ಕ್ವಶನ್ ಹೀಗಿದೆ, ವಿಕಾಸವು ಆರಂಭವಾಗುವುದು ಈ ಹಂತದಿಂದ ಅಂತ ಕೊಟ್ಟಿದ್ದಾರೆ. ವಿಕಾಸವು ಆರಂಭವಾಗುವುದು ಈ ಹಂತದಿಂದ. ಯಾವ ಒಂದು ಹಂತ ಅಂತ ಹೇಳಿದಾಗ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಶೈಶವಾವಸ್ಥೆ, ಜನನ ಪೂರ್ವ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ವಿಕಾಸ ಅಂತ ಹೇಳಿದಾಗ ಅದು ಜನನ ಪೂರ್ವ, ಇಟ್ ಮೀನ್ಸ್ ಮಗು ಯಾವಾಗ ತಾಯಿಯ ಹೊಟ್ಟೆಯಲ್ಲಿರುತ್ತೋ ಸೊ ಅಲ್ಲಿನ ಸಹ ಒಂದು ವಿಕಾಸ ಶುರು ಆಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಆನ್ಸರ್ನ ಆಪ್ಷನ್ ಡಿ ಜನನ ಪೂರ್ವ ಅಂತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ವಿಕಾಸವು ಎಲ್ಲರಲ್ಲೂ ಅಂತ ಕೊಟ್ಟಿದ್ದಾರೆ. ಸೊ ವಿಕಾಸವು ಎಲ್ಲರಲ್ಲೂ ಆಪ್ಷನ್ಸ್ ಹೀಗಿದೆ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ, ಏಕಪಾರ್ಶ್ವತೆಯಿಂದ ದ್ವಿಪಾರ್ಶ್ವತೆಯೆಡೆಗೆ ಸಾಗುತ್ತದೆ, ಎರಡು ರೀತಿಯಾಗಿರಬಹುದು ಆ್ಯಂಡ್ ಎರಡು ರೀತಿ ಆಗದಿರಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ವಿಕಾಸ ಅಂತಕ್ಕಂಥದ್ದು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗೆ ನಾಲ್ಕನೇ ಕ್ವಶನು, ಮಾನವನಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುತ್ತಾರೆ? ಮಾನವನಲ್ಲಿ ಉಂಟಾಗುವಂಥ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ವ್ಯಕ್ತಿತ್ವ, ಆಪ್ಷನ್ ಸಿ ವಿಕಾಸ, ಆಪ್ಷನ್ ಡಿ ಪರಿಪಕ್ವನ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡ್ತಾ ಹೋದ ನಾವು ಮಾನವನಲ್ಲಿ ಉಂಟಾಗ್ತಕ್ಕಂಥ ಒಂದು ಪರಿಮಾಣಾತ್ಮಕ ಬದಲಾವಣೆ ಯಾವುದು? ಸೊ ನಮ್ಗೆ ಗೊತ್ತಿದೆ ಬೆಳವಣಿಗೆ ಅಂತ ಹೇಳಿದಾಗ ಅಥವಾ ವಿಕಾಸ ಇವೆರಡೆಲ್ಲ ಆನ್ಸರ್ ಬರಬೇಕು. ಪರಿಮಾಣಾತ್ಮಕ ಅಥವಾ ಗುಣಾತ್ಮಕ ಅಂತ ಎರಡು ಬರುತ್ತೆ ಬದಲಾವಣೆ. ಸೊ ಅಲ್ಲಿ ಬರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳ್ಬೋದು. ಸೊ ಇಲ್ಲಿ ಪರಿಮಾಣಾತ್ಮಕ ಅಂತ ಹೇಳಿದಾಗ ಆಪ್ಷನ್ ಎ ಏನಿದೆ ಬೆಳವಣಿಗೆ ಅಂತಕ್ಕಂಥದ್ದು ಪರಿಮಾಣಾತ್ಮಕ ಬದಲಾವಣೆ ಆಗುತ್ತೆ, ವಿಕಾಸ ಬಂದು ಗುಣಾತ್ಮಕ ಬದಲಾವಣೆನ ಹೊಂದತಕ್ಕಂಥದ್ದು. ನೆಕ್ಸ್ಟ್ 5ನೇ ಕ್ವಶನ್ ಹೇಗಿದೆ, ಬೆಳವಣಿಗೆ ಒಂದು ದೈಹಿಕ ಅಂತ ಕೊಟ್ಟಿದ್ದಾರೆ. ಆನ್ಸರ್ಸ್ ಗೊತ್ತಿರೋರು ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ತಾ ಹೋಗಿ. ಸೊ 5ನೇ ಕ್ವಶನ್ ಹೀಗಿದೆ, ಬೆಳವಣಿಗೆ ಒಂದು ದೈಹಿಕ ತಂತ್ರನ, ವಿಕಾಸನ, ಪ್ರಕ್ರಿಯೆನ, ವ್ಯಕ್ತಿತ್ವನ ಅಂತ ಕೊಟ್ಟಿದ್ದಾರೆ. ಸೊ ಬೆಳವಣಿಗೆ ಆ್ಯಂಡ್ ವಿಕಾಸ ಸಪ್ರೇಟ್ ಅಂತ ಹೇಳಿದಾಗ ಇಲ್ಲಿ ವಿಕಾಸ ಬರೋದಿಲ್ಲ ಆ್ಯಂಡ್ ವ್ಯಕ್ತಿತ್ವನೂ ಸಹ ಬರೋದಿಲ್ಲ. ಬೆಳವಣಿಗೆ ಅಂತಕ್ಕಂಥ ಒಂದು ದೈಹಿಕ ಪ್ರಕ್ರಿಯೆ, ಆಪ್ಷನ್ ಸಿ ಇದೊಂದು ಪ್ರಕ್ರಿಯೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುತ್ತದೆ? ಸೊ ಆನ್ಸರ್ ಯಾರ್ಯಾರು ಗೊತ್ತಿರುತ್ತೆ ಸೊ ಅವ್ರು ಕಮೆಂಟ್ ಮಾಡಬಹುದು, ಮಾಡ್ತಾ ಹೋಗಿ. ಬೆಳವಣಿಗೆ ಅಂತಕ್ಕಂಥದ್ದು ನಾವು ಆಲ್ರೆಡಿ ಹೇಳಿದಾಗ ಅದು ಪರಿಮಾಣಾತ್ಮಕ, ಇಟ್ ಮೀನ್ಸ್ ದೇಹದ ಮೇಲೆ ಆಗ್ತಕ್ಕಂಥ ಒಂದು ಏರುಪೇರಾಗಿರುತ್ತೆ. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು, ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ ಅದು ಸಹ ಬರುತ್ತೆ ಆ್ಯಂಡ್ ಕೋಶ ವಿಭಜನೆ ಸಹ ಬರುತ್ತೆ. ಇದು ಒಂದು ದೈಹಿಕ ಬದಲಾವಣೆ ಅಂತಲೇ ನಾವು ಮೇಯ್ನಾಗಿ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಸಿ ಬಂದು ಸಾಮರ್ಥ್ಯದಲ್ಲಿ ಹೆಚ್ಚಳ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾಗಿದೆ. ಸೊ ಬೆಳವಣಿಗೆ ಅಂತ ಹೇಳಿದಾಗ ಮನುಷ್ಯನಲ್ಲಿ ಆಗ್ತಕ್ಕಂಥ ಒಂದು ದೈಹಿಕ ಬದಲಾವಣೆ, ಇಟ್ ಮೀನ್ಸ್ ಅಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ, ಇದು ಅಂತ ಹೇಳಿದಾಗ ಪರಿಮಾಣಾತ್ಮಕವಾಗಿರುತ್ತೆ. ಇಟ್ ಮೀನ್ಸ್ ಅದು ಅಳತೆಗೆ ಸಿಗ್ತಕ್ಕಂಥದ್ದು ಒಂದು ಕೋಶ ವಿಭಜನೆ, ಸಾಮರ್ಥ್ಯದಲ್ಲಿ ಹೆಚ್ಚಳ, ಈ ಥರ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ವೆರಿ ಗುಡ್ ಆನ್ಸರ್, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 7ನೇ ಕ್ವಶನ್ ನೋಡಿ, ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುತ್ತಾರೆ? ಮಾನವನಲ್ಲಿ ಉಂಟಾಗುವಂತಹ ಗುಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುತ್ತಾರೆ? ಬೆಳವಣಿಗೆ, ಪರಿಪಕ್ವನ, ವಿಕಾಸ, ವ್ಯಕ್ತಿತ್ವ ಅಂತ ಕೊಟ್ಟಿರ್ತಾರೆ. ಎಸ್ ಅಲ್ವಾ? ನಾವು ಹೇಳಿದಾಗ ಲಾಸ್ಟ್ನ ನೋಡಿದ್ವಿ ಪರಿಮಾಣಾತ್ಮಕ ಬದಲಾವಣೆ ಅಂತ ಹೇಳಿದಾಗ ಮಾನವನಲ್ಲಿ ಉಂಟಾಗ್ತಕ್ಕಂಥ ಪರಿಮಾಣಾತ್ಮಕ ಬದಲಾವಣೆ ಬೆಳವಣಿಗೆ ಅಂತ ಹೇಳ್ತೀವಿ. ಅದೇ ರೀತಿ ಗುಣಾತ್ಮಕ ಬದಲಾವಣೆಗಳನ್ನು ನಾವು ವಿಕಾಸ ಅಂತ ಹೇಳ್ತೀವಿ. ಆಪ್ಷನ್ ಸಿ ವಿಕಾಸ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವೆರಿ ಗುಡ್ ಆನ್ಸರ್ ವಿಕಾಸ ಆಯಿತು. ನೆಕ್ಸ್ಟ್ ಕ್ವಶನ್ ಬಂದು ವಿಕಾಸವು ಡ್ಯಾಶ್ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಸೊ ಒಮ್ಮೊಮ್ಮೆ ಕಂಡುಬರುವಂಥ ಪ್ರಕ್ರಿಯೆ, ನಿರಂತರವಾದದ್ದು, ಅನಿಯಮಿತವಾದದ್ದು ಆ್ಯಂಡ್ ಒಂದೇ ವೇಗದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ ವಿಕಾಸ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಸೊ ಅದು
ಜನನ ಪೂರ್ವ ಇಟ್ ಮೀನ್ಸ್ ಅದು ಹುಟ್ಟಿನಿಂದ ಸಾಯುವ ತನಕ, ಇಟ್ ಮೀನ್ಸ್ ಭೂಮಿಗೆ ಬರುವ ಮೊದಲನೇ ಅದು ಜನನ ಪೂರ್ವ ಅಂತ ಹೇಳ್ತೀವಿ. ಹೊಟ್ಟೆಲಿ ಇರ್ತಾಗ್ಲಿಂದ ಅದು ವಿಕಾಸ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಹುಟ್ಟಿನಿಂದ ಸಾಯೋ ತನಕ ಅದು ನಿರಂತರವಾಗಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಹಾಗಾಗಿ ನಾವೇನಂತ ತೊಗೊಳ್ಬೇಕು, ಆನ್ಸರ್ ಆಪ್ಷನ್ ಬಿ, ನಿರಂತರವಾಗಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೊಟ್ಟಿದ್ದಾರೆ. ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಇದು ಪರಿಮಾಣಾತ್ಮಕವಾದದ್ದು, ಇದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತದೆ, ಇದು ಜೀವನ ಪರ್ಯಂತ ನಡೆಯುತ್ತದೆ, ಇದು ಯಾವುದಾದರೂ ಒಂದು ನಿರ್ದಿಷ್ಟ ಭಾಗಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಹೋದಾಗ ಇಲ್ಲಿ ಸೊ ಇದು ಪರಿಮಾಣಾತ್ಮಕವಾದದ್ದು ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಆನ್ಸರ್ ಬರೋದಿಲ್ಲ. ಇದು ಬೆಳವಣಿಗೆ, ಪರಿಮಾಣಾತ್ಮಕವಾದದ್ದು ಬೆಳವಣಿಗೆ. ಆ್ಯಂಡ್ ನೆಕ್ಸ್ಟ್, ಇದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತಾ? ಇಲ್ಲ. ಸೊ ನಾವು ಲಾಸ್ಟ್ ಹೇಳ್ದೆ ಅಲ್ವಾ, ನಿರಂತರ ಆಗಿದ್ದು. ಇಟ್ ಮೀನ್ಸ್ ಅದು ಹುಟ್ಟಿನಿಂದ ಸಾಯೋ ತನಕನೂ ಸಹ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಇದು ಜೀವನ ಪರ್ಯಂತ ನಡೆಯುತ್ತದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಸ್ ವೆರಿ ಗುಡ್. ಸೊ ಆನ್ಸರ್ಸ್ ಗೊತ್ತಿರೋ ಕಮೆಂಟಲ್ಲಿ ಹಾಕಿ. ಒಬ್ಬರು ಮಾತ್ರ ಹಾಕ್ತಿದ್ದಾರೆ, ಸಪ್ನಾ ಚೌದಾ ಅಂತಕ್ಕಂಥವ್ರು. ಯಾರ್ಯಾರಿಗೆ ಆನ್ಸರ್ಸ್ ಗೊತ್ತಿರುತ್ತೋ ಸೊ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಹಾಕಿ. ಎರಡು ಕಡೆ ಇಂಟ್ರಾಕ್ಷನ್ ಇದ್ದರೆ ಕ್ಲಾಸು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಒಂದೇ ಕಡೆಯಿಂದ ಹೋಗ್ತಾ ಇದ್ದರೆ ಅದು ಬೋರ್ ಅನಿಸುತ್ತೆ. ಸೊ ಆನ್ಸರ್ಸ್ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವಿಕಾಸವು ಎಂದೂ ಮುಗಿಯದ ಪ್ರಕ್ರಿಯೆ. ಈ ಹೇಳಿಕೆಯು ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಏನು ಹೇಳಿದ್ವಿ ನಾವು, ಸೊ ಅದೇ ಜೀವನ ಪರ್ಯಂತ ನಡೀತಕ್ಕಂಥದ್ದು, ನಿರಂತರತೆಯಿಂದ ಇರ್ತಕ್ಕಂಥದ್ದು ನಿರಂತರ ತತ್ವ. ಸೊ ಎಲ್ಲ ಒಂದೇ ಆನ್ಸರ್ನ ಕೊಡ್ತಾ ಹೋಗುತ್ತೆ. ನಿರಂತರ ಪ್ರಕ್ರಿಯೆ, ಜೀವನ ಪರ್ಯಂತ ನಡೆಯುವುದು ಆ್ಯಂಡ್ ನಿರಂತರೆಯ ತತ್ವ. ಸೊ ಎಲ್ಲ ಸೇಮ್ ಅರ್ಥ ಬರ್ತಕ್ಕಂಥದ್ದು. ಸೊ ಕ್ವಶನ್ ಮಾತ್ರ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಸೊ ಈ ರೀತಿಯೂ ಸಹ ಕ್ವಶನ್ಸ್ಗಳು ಬರ್ಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ಲು. ವಿಕಾಸವು ಎಂದೂ ಮುಗಿಯದ ಪ್ರಕ್ರಿಯೆ. ಸೊ ಹಾಗಾಗಿ ಇದನ್ನು ನಾವು ನಿರಂತರತೆಯ ತತ್ವ ಅಂತ ಹೇಳ್ಬೋದು. ಆಪ್ಷನ್ ಒಂದೇನಿದೆ ನಿರಂತರತೆಯ ತತ್ವ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಗುವು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಗಳನ್ನು ಹೊಂದುತ್ತದೆ ಆ್ಯಂಡ್ ವ್ಯಕ್ತಿಯಾಗಿ ಬದಲಾಗುತ್ತದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಬೆಳವಣಿಗೆಯಲ್ಲಿ ಹೊಂದತಕ್ಕಂಥ ಒಂದು ಬದಲಾವಣೆ ಏನಿದೆ ಅದರ ಜೊತೆಗೆ ವಯಸ್ಸಿನಲ್ಲಿ ಆಗ್ತಕ್ಕಂಥ ಶಾರೀರಿಕ ಬದಲಾವಣೆ ಇದೆ, ಇದು ಇದರ ಭಾಗವಾಗಿದೆ. ಇಟ್ ಮೀನ್ಸ್ ಸಾಮಾನ್ಯ ಅಭಿವೃದ್ಧಿನ, ವಿಪರೀತ ಅಭಿವೃದ್ಧಿನ, ಅಸಾಮಾನ್ಯ ಅಭಿವೃದ್ಧಿನ, ಅಸಮ ಬೆಳವಣಿಗೆನ ಅಂತ ಕೊಟ್ಟಿದ್ದಾರೆ. ಇದೊಂದು ಸಾಮಾನ್ಯ ಅಭಿವೃದ್ಧಿ. ಆಪ್ಷನ್ ಎ, ಸಾಮಾನ್ಯ ಅಭಿವೃದ್ಧಿ. ಇಲ್ಲಿ ಯಾವುದೇ ಒಂದು ಕ್ಲಿಷ್ಟಕರ ಅಂತಕ್ಕಂಥದ್ದಲ್ಲ. ಇಟ್ ಮೀನ್ಸ್ ಜನರಲ್ ಆಗಿ ಇದು ಎಲ್ಲರಲ್ಲೂ ನಡೀತಕ್ಕಂಥ ಒಂದು ಸಾಮಾನ್ಯ ಅಭಿವೃದ್ಧಿ ಆಗಿರುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ. ಈ ಅಭಿವೃದ್ಧಿಯಲ್ಲಿ ಮಕ್ಕಳಲ್ಲಿ ಒಂದು ಅಭಿವೃದ್ಧಿ ಸಾಮಾನ್ಯ ಪ್ರಕಾರದ ಮುಂದುವರಿಯುತ್ತದೆ. ಆದರೆ ಆ ಅಭಿವೃದ್ಧಿಯಲ್ಲಿ ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ, ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ ತನ್ನದೇ ಅನುಕ್ರಮತೆ ಇರುತ್ತದೆ. ಯಾವ ಅನುಕ್ರಮತೆ ಇರದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಕ್ಕಳಲ್ಲಿ ಅಂತ ತೊಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ, ಮಕ್ಕಳಲ್ಲಿ ಒಂದು ಬೆಳವಣಿಗೆ ಆಗಿರ್ಬೋದು, ವಿಕಾಸ ಆಗಿರ್ಬೋದು. ಸೊ ಅಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಅದು ಮುಂದೆ ಹೋಗ್ತಾ ಅಭಿವೃದ್ಧಿ ಹೊಂತ ಮಗು ಏನಾಗುತ್ತೆ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕಾಗಿರ್ಬೋದು, ಅಥವಾ ಭಾಷಾ ಬೆಳವಣಿಗೆಯಲ್ಲಾಗಿರೋದು, ಅಥವಾ ಒಂದು ಅಭಿವೃದ್ಧಿ ಇಟ್ ಮೀನ್ಸ್ ಅದು ಹೊಂದಿಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಅಲ್ಲೇನಾಗುತ್ತೆ, ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ. ಆಪ್ಷನ್ ಬಿ, ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ ಹೋಗ್ತಕ್ಕಂಥದ್ದು. And the next question, ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ ಅಂತ ಕೊಟ್ಟಿದ್ದಾರೆ. ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ. ಕಮೆಂಟಲ್ಲಿ ಆನ್ಸರ್ಸ್ ತಿಳಿಸಿ. ಸ್ವಲ್ಪ ಒಬ್ಬರೇನೆ ಕಳಿಸ್ತಿದ್ದು ಸಪ್ನಾ ಚೌದಾ ಅಂತಕ್ಕಂಥವ್ರು. ಸೊ ಆನ್ಸರ್ಸ್ ಗೊತ್ತಿರೋರು ಕಮೆಂಟಲ್ಲಿ ಹಾಕಿ. ಕ್ಲಾಸಸ್ಸು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನಿಮ್ಮ ಒಂದು ಕ್ವಶನ್ಸ್ಗೂ, ನಿಮ್ಮ ಒಂದು ಮೆಂಟಲಿ ಆಲೋಚನೆಗಳಿಗೂ ಸಹ ಸಂಬಂಧಪಟ್ಟಂತೆ ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ಒಂದು ನಿಮಗೊಂದು ಲೆಕ್ಕ ಸಿಗುತ್ತೆ. ಸೊ ಹಾಗಾಗಿ ನೀವು ಕಮೆಂಟಲ್ಲಿ ಆನ್ಸರ್ಸ್ನ ಹಾಕಿ, ಅದು ಸರಿಯಾಗಲಿ ತಪ್ಪಾಗಲಿ ಭಯ ಬೇಡ, ಅಥವಾ ಇನ್ನೇನಾರು ಅಂದ್ಕೊಳ್ತಾರೆ ಅನ್ನೋ ಒಂದು ಇದು ಬೇಡ. ಸೊ ನೋಡ್ತಿರೋರು ಆನ್ಸರ್ಸ್ ಗೊತ್ತಿರೋರು ನೀವು ಆನ್ಸರ್ನ ಕಳಿಸ್ತಾ ಹೋಗಿ. ಸೊ ಆನ್ಸರ್ ಎರಡೂ ಕಡೆ ಇಂಟ್ರಾಕ್ಷನ್ ಇದ್ದಾಗ ಕ್ಲಾಸು ತುಂಬಾ ಆಸಕ್ತಿದಾಯಕ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ. ಹೌದು, ಶಿರ, ತಲೆ, ಶಿರ ಏನಿದೆ. ಸೊ ಇಲ್ಲಿ ಫಸ್ಟು ಶಿರ ಅಂತಕ್ಕಂಥದ್ದು ಕಂಟ್ರೋಲ್ಗೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ. ವೆರಿ ಗುಡ್. ಶಿರಪಾದಾಭಿಮುಖ ಅಂತ ಹೇಳ್ತೀವಿ, ಶಿರದಿಂದ ಪಾದದ ಕಡೆಗೆ. ಇಟ್ ಮೀನ್ಸ್ ಶಿರ ಫಸ್ಟು ಅದರ ಒಂದು ನಿಯಂತ್ರಣವನ್ನು ಪಡ್ಕೊಳ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹುಡುಗರ ಸ್ವರ ಅಥವಾ ಧ್ವನಿ ದಪ್ಪ ಅಥವಾ ಒರಟು ಆಗುವುದು ಇದರ ವಿಶಿಷ್ಟ ಲಕ್ಷಣ ಅಂತ ಕೊಟ್ಟಿದ್ದಾರೆ. ಶಾರೀರಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಮಾನಸಿಕ ಅಭಿವೃದ್ಧಿ, ಶಾರೀರಿಕ ಅಭಿವೃದ್ಧಿ. ಆನ್ಸರ್ ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ. ಶಾರೀರಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಮಾನಸಿಕ ಅಭಿವೃದ್ಧಿ, ಶಾರೀರಿಕ ಅಭಿವೃದ್ಧಿ. ಸೊ ಇಲ್ಲಿ ನಾವು ತೊಗೊಳ್ತಾ ಹೋದಾಗ ಆನ್ಸರ್ ಬಂದು ಹುಡುಗರ ಸ್ವರ, ಧ್ವನಿ ಅಥವಾ ದಪ್ಪ ಅಥವಾ ಹೊರಟಾಗ್ತಕ್ಕಂಥದ್ದು ಶಾರೀರಿಕ ಅಭಿವೃದ್ಧಿಗೆ ಬರ್ತಕ್ಕಂಥದ್ದು. ಶಾರೀರಿಕ ಬೆಳವಣಿಗೆಯಿಂದ ತೊಗೊಂಡಾಗ ಇಲ್ಲಿ ದೇಹದಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳ ಒಂದು ಬೆಳವಣಿಗೆ ಆಗ್ತಕ್ಕಂಥದ್ದು. ಶಾರೀರಿಕ ಅಭಿವೃದ್ಧಿ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಚೇಂಜಸ್ಗಳಾಗುತ್ತಲ್ಲ, ಸೊ ಅದನ್ನು ಶಾರೀರಿಕ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ ಅಂತ ಕೊಟ್ಟಿದ್ದಾರೆ. ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ. ಎತ್ತರದಲ್ಲಿ ಹೆಚ್ಚಳ, ತೂಕದಲ್ಲಿ ಹೆಚ್ಚಳ, ಉತ್ತಮ ಪೋಷಣೆ, ಶಾರೀರಿಕ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸಹ ಸೇಮ್ ಲೈಂಗಿಕ ವಿಭಿನ್ನತೆ ಫಲ ಅಂತ ಹೇಳಿದಾಗ ನಾವು ಇಲ್ಲಿ ಏನಂತ ತೊಳ್ತೀವಿ, ಶಾರೀರಿಕ ಅಭಿವೃದ್ಧಿ. ನೋಡಿ ಇಲ್ಲಿ ತೂಕದಲ್ಲಿ ಹೆಚ್ಚಳ ಆಗಿರ್ಬೋದು, ಎತ್ತರದಲ್ಲಿ ಹೆಚ್ಚಳ ಆಗಿರ್ಬೋದು, ಇದೆಲ್ಲ ಶಾರೀರಿಕ ಬೆಳವಣಿಗೆ ಆಗುತ್ತೆ. ಬಟ್ ಒಂದು ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಒಳಗಡೆ ಆಗ್ತಕ್ಕಂಥ ಒಂದು ಇದೇನಿರುತ್ತೋ ಸೊ ಅದು ಶಾರೀರಿಕ ಅಭಿವೃದ್ಧಿಗೆ ಬರ್ತಕ್ಕಂಥದ್ದು. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುವಂತಹ ಹೇಳಿಕೆ. ಬೆಳವಣಿಗೆ ಮತ್ತು ವಿಕಾಸಗಳ ನಡುವೆ ಸಂಬಂಧವನ್ನು ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುತ್ತಕ್ಕಂಥ ಒಂದು ಹೇಳಿಕೆ ಅಂತ ಕೇಳಿದರೆ, ವಿಕಾಸವು ಬೆಳವಣಿಗೆಯಿಂದ ಸ್ವತಂತ್ರವಾಗಿದೆ. ವಿಕಾಸದ ಮೇಲೆ ಬೆಳವಣಿಗೆ ಪರಿಣಾಮವು ಅತಿ ಕಡಿಮೆಯಾಗಿದೆ. ವಿಕಾಸವನ್ನು ಬೆಳವಣಿಗೆ ಮೂಲಕ ಸಾಧಿಸಲಾಗುವುದು. ಬೆಳವಣಿಗೆಯ ಮಟ್ಟವನ್ನು ಪರಿಗಣಿಸದೆ ವಿಕಾಸ ಆಗುವುದು ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್. ಎಸ್ ಆನ್ಸರ್ ಯಾರು ಕಳಿಸಿಲ್ಲ. ಎಸ್ ಆನ್ಸರ್ ಬರಲಿ. ಎಸ್ ಆನ್ಸರ್ ಒಬ್ಬರು ಬರಲಿಲ್ಲ. ಎಸ್ ಆನ್ಸರ್ ಬಂದು ಆಪ್ಷನ್ ಸಿ ಏನಿದೆ, ವಿಕಾಸವನ್ನು ಬೆಳವಣಿಗೆ ಮೂಲಕ ಸಾಧಿಸಲಾಗುವುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಕೇಳಿದರೆ, ಎಸ್, ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶ ಯಾವುದು? ಶಿಕ್ಷಕರು, ಸಮವಯಸ್ಕರ ಗುಂಪು, ನೆರೆಹೊರೆಯವರು, ಪಾಲಕರು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಬಾಲ್ಯಾವಸ್ಥೆ ಅಂತ ಕೊಟ್ಟಿರೋದು ಇಲ್ಲಿ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ಯಾವುದು ಅಂತ. ಸೊ ಸಪ್ನಾ ಚೌಡ ಹೇಳ್ತಾ ಇರೋದು ಡಿ ಅಂತ ಹೇಳ್ತಾ ಇದ್ದಾರೆ, ಪಾಲಕರು ಅಂತ. ಪಾಲಕರು ಅಂತಕ್ಕಂಥದ್ದು ಬರೋದು ಯಾವಾಗ ಅಂತ ಹೇಳಿದ್ರೆ, ಮಗು ಹುಟ್ಟಿದಾಗ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಿಲ್ಲ. ಸೊ ಮಗು ಸ್ಟಾರ್ಟಿಂಗಲ್ಲಿ ಏನಿರುತ್ತೋ ಸೊ ಆವಾಗ ನಾವು ಪಾಲಕರು ಅಂತ ತಗೊಳ್ತೀವಿ. ಬಟ್ ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಯಾರು? ಎಸ್, ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲ ಹೇಳ್ತಾ ಇದ್ದಾರೆ. ಎಸ್ ಹೌದು, ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಒಂದು ಭಾವನಾತ್ಮಕ ವಿಕಾಸ ಪ್ರಥಮವಾಗಿ ಒಂದು ಪ್ರಮುಖ ಅಂಶ ಬೀರ್ತಕ್ಕಂಥದ್ದು ಆಪ್ಷನ್ ಡಿ, ಪಾಲಕರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕವಾಗುತ್ತದೆ? ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕವಾಗುತ್ತೆ ಅಂತ ಕೇಳಿದರೆ, ಕಲಿಕಾಕಾರರ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು, ಕಲಿಕಾಕಾರರ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸುವುದು, ಕಲಿಕಾಕಾರರಿಗೆ ಏಕೆ ಬೋಧಿಸಬೇಕು ಎಂಬ ಸ್ಪಷ್ಟೀಕರಣ ನೀಡುವುದು, ಕಲಿಕಾಕಾರನ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಇದೆ ಕ್ವಶನು. ಮಗುವಿನ ವಿಕಾಸ ತತ್ವಗಳನ್ನು ಶಿಕ್ಷಕರು ಯಾಕೆ ತಿಳ್ಕೊಬೇಕು, ಅದರ ಸಹಾಯ ಏನು ತಿಳ್ಕೊಳ್ಳೋದ್ರಿಂದ ಅಂತ ಕೇಳಿರ್ತಕ್ಕಂಥ ಕ್ವಶನ್ ಇಲ್ಲಿ. ಆನ್ಸರ್ ಬಂದು
ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸ್ತಕ್ಕಂಥದ್ದು. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ, ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಅಂತ ಕೇಳಿದರೆ, ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ, ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ. ಎಸ್, ನಿಮ್ಗೆ ಗೊತ್ತಿರಬಹುದು, ಬಹುಶಃ 6 to 8 ಆಗಿರ್ಬೋದು ಅಥವಾ 1 to 5 ಆಗಿರ್ಬೋದು, ಈ ಒಂದು ವಿಕಾಸ ತತ್ವಗಳು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನೀವು ಓದಿರ್ತೀರ. ಸೊ ಇಲ್ಲಿ ಬಂದಂಥ ಒಂದು ಇದನ್ನು ನೋಡ್ತಾ ಹೋದಾಗ ಏನಿದೆ, ಎಸ್ ಆನ್ಸರ್ ಡಿ ಅಂತ ಹೇಳ್ತಾ ಇದ್ದಾರೆ 19ಕ್ಕೆ. ಇಸ್ ವೆರಿ ಗುಡ್. ನಿರಂತರತೆ ಇರುತ್ತೆ, ಸಾಮಾನ್ಯದ ನಿರ್ದಿಷ್ಟತೆ ಇರುತ್ತೆ ಆ್ಯಂಡ್ ಅನುಕ್ರಮಣಿಕೆಯೂ ಸಹ ಇರುತ್ತೆ. ಈ ಒಂದು ವಿಕಾಸದಲ್ಲಿ ಹಿಮ್ಮುಖವಾದದ್ದು ಅಂತ ಏನಿದೆ, ಸೊ ಅದು ಬರೋದಿಲ್ಲ. ಸೊ ಹಾಗೆ ಆನ್ಸರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಸ್ ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವ್ಯಕ್ತಿಗಳಲ್ಲಿ ಅವರ ಎತ್ತರ, ತೂಕ, ಚರ್ಮದ ಬಣ್ಣ, ಕಣ್ಣುಗಳ ಬಣ್ಣ, ಕೂದಲು, ಕಾಲುಗಳ ವಿಭಿನ್ನತೆಯನ್ನು ಏನೆಂದು ಕರೆಯುವರು ಅಂತ ಕೇಳಿದರೆ, ಭಾವನಾತ್ಮಕ ವಿಭಿನ್ನತೆ, ದೈಹಿಕ ವಿಭಿನ್ನತೆ, ಮಾನಸಿಕ ವಿಭಿನ್ನತೆ. ಎಸ್, ವ್ಯಕ್ತಿಗಳಲ್ಲಿ ಅವರ ಎತ್ತರ, ತೂಕ, ಚರ್ಮದ ಬಣ್ಣ, ಕಣ್ಣುಗಳ ಬಣ್ಣ, ಕೂದಲು, ಕಾಲುಗಳ ವಿಭಿನ್ನತೆಯನ್ನು ಏನೆಂದು ಕರೆಯುವರು? ಭಾವನಾತ್ಮಕ ವಿಭಿನ್ನತೆ, ದೈಹಿಕ ವಿಭಿನ್ನತೆ, ಮಾನಸಿಕ ವಿಭಿನ್ನತೆ, ಯಾವುದು ಅಲ್ಲ? ಎಸ್, ವೆರಿ ಗುಡ್. ಆನ್ಸರ್ ಆಪ್ಷನ್ ಬಿ, ದೈಹಿಕ ವಿಭಿನ್ನತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಶಿರಪಾದಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸವು ಡ್ಯಾಶ್ ರೀತಿಯಲ್ಲಿ ನಡೆಯುವುದು ಅಂತ ಕೇಳಿದರೆ, ಪರಿಧಿಯಿಂದ ಕೇಂದ್ರದವರೆಗೆ, ಕೇಂದ್ರದಿಂದ ಪರಿಧಿವರೆಗೆ, ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಅಂತ ಕೊಟ್ಟಿದ್ದಾರೆ. ಎಸ್, ಶಿರಪಾದಾಭಿಮುಖ. ಸೊ ನಾವು ಹೇಳಿದ್ವಲ್ಲ, ವಿಕಾಸ ಅಂತಕ್ಕಂಥದ್ದು ಫಸ್ಟ್ಗೆ ನಮಗೆ ಕಂಟ್ರೋಲ್ ಸಿಗ್ತಕ್ಕಂಥದ್ದು ಅಥವಾ ನಿಯಂತ್ರಣ ಆಗ್ತಕ್ಕಂಥದ್ದು ಮಗುವಿನಲ್ಲಿ ಫಸ್ಟು ಶಿರ, ಅದಾದಮೇಲೆ ಶಿರದಿಂದ ಹಾಗೆ ಬಾಡಿ ಮುಂದೆ ಹೋಗ್ತಾವೆ, ಲಾಸ್ಟ್ಗೆ ಕಾಲಿಗೆ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಕೇಳ್ತಕ್ಕಂಥದ್ದು ಶಿರಪಾದಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸವು ಯಾವ ರೀತಿಯಲ್ಲಿ ನಡೀತಕ್ಕಂಥದ್ದು ಅಂತ ಕೇಳಿದರೆ, ಎಸ್ ಆಪ್ಷನ್ ಬಿ, ಕೇಂದ್ರದಿಂದ ಪರಿಧಿಯವರೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇರೆ ಆನ್ಸರ್ ಕಳಿಸಿ, ಅವರೊಬ್ಬರದೇ ಕಳಿಸಿರೋದು. 13 ಜನ ವಾಚಿಂಗ್ ಇದ್ದಾರೆ, ಬಟ್ ಒಬ್ಬರದೇ ಆನ್ಸರ್ಸ್ ಬರ್ತಿರೋದು. ಆನ್ಸರ್ಸ್ ಗೊತ್ತಿರೋರು ಕಮೆಂಟ್ ಮಾಡಿ. ಈ ಕ್ಲಾಸ್ ಬೋರಿಂಗ್ ಆಗಿರಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಸ್, 21ಕ್ಕೆ ಎ ಅಂತ ಹೇಳ್ತಿದ್ದಾರೆ, ಬಿ ಅಂತ ಹೇಳ್ತಿದ್ದಾರೆ. ಎಸ್, ಬರಲಿ, ಆನ್ಸರ್ಸ್ ಬರಲಿ. 13 ಜನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಆನ್ಸರ್ಸ್ ಎಲ್ಲರಿಂದನೂ ಬಂದರೆ ತುಂಬ ಒಳ್ಳೆಯದು. ಎಸ್, ಓಕೆ. ಎಸ್, ಆನ್ಸರ್ ಬಂದು ಶಿರಪಾದಾಭಿಮುಖ ತತ್ವಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಏನಿದೆ ತತ್ವಕ್ಕೆ ಸಂಬಂಧಪಟ್ಟಂತೆ ವಿಕಾಸ ಅಂತಕ್ಕಂಥದ್ದು. ಸೊ ಆಪ್ಷನ್ ಡಿ ಏನಿದೆ, ಆಪ್ಷನ್ ಡಿ, ಮುಡಿಯಿಂದ ಅಡಿಯವರೆಗೆ, ಇಟ್ ಮೀನ್ಸ್ ಮುಡಿ ತಲೆಯಿಂದ ಕೆಳಗಡೆ ಅಡಿಯವರೆಗೆ, ಪಾದಾಭಿಮುಖದವರೆಗೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ, ಮುಡಿಯಿಂದ ಅಡಿಯವರೆಗೆ. ಮುಡಿ ಅಂತ ಹೇಳಿದಾಗ ತಲೆ ಅಂತ ಏನು ಹೇಳ್ತೀವಿ, ಸೊ ತಲೆನ ಶಿರ ಅಂತ ಹೇಳ್ತೀವಿ. ಸೊ ಅದರಿಂದ ಅಡಿಯವರೆಗೆ ಆ ಒಂದು ವಿಕಾಸ ನಡೀತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸೈಕೋಮೋಟರ್ ವಿಕಸನವೆಂದರೆ ಏನು ಅಂತ ಕೇಳಿದರೆ, ಎತ್ತರ ಮತ್ತು ಭಾರದಲ್ಲಿ ಬದಲಾವಣೆ, ಶಾರೀರಿಕ ಪ್ರಮಾಣಗಳಲ್ಲಿ ವ್ಯತ್ಯಾಸ, ಗ್ರಂಥಿಗಳು ಮತ್ತು ಸಂತಾನೋತ್ಪತ್ತಿ ಅಂಗಗಳಲ್ಲಿನ ಬದಲಾವಣೆ, ತೋಳುಗಳು, ಕಾಲುಗಳು ಮತ್ತು ಶರೀರ ಭಾಗಗಳ ಬಳಕೆಯಲ್ಲಿ ಶಕ್ತಿ ಮತ್ತು ವೇಗ ಮತ್ತು ಖಚಿತತೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸೈಕೋಮೋಟರ್ ಅಂತ ಹೇಳಿದ್ರೆ ತೋಳುಗಳು, ಕಾಲುಗಳು ಮತ್ತು ಶರೀರ ಭಾಗಗಳ ಬಳಕೆಯಲ್ಲಿ ಶಕ್ತಿ ಮತ್ತು ವೇಗ ಮತ್ತು ಖಚಿತತೆ ಅಂತಕ್ಕಂಥದ್ದು ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಏನಾಗುತ್ತದೆ ಅಂತ ಕೇಳಿದರೆ, ಕುಂಠಿತವಾಗುತ್ತದೆ, ಹೆಚ್ಚಾಗುತ್ತದೆ, ಬದಲಾಗುವುದಿಲ್ಲ, ಸಂಬಂಧವಿಲ್ಲ ಅಂತ ಕೊಟ್ಟಿದ್ದಾರೆ. ಬೆಳವಣಿಗೆ ಕುಂಠಿತವಾದರೆ ವಿಕಾಸವೂ ಸಹ, ಎಸ್,
ಬೆಳವಣಿಗೆ ಇಟ್ ಮೀನ್ಸ್ ಬೆಳವಣಿಗೆ ಅಂತ ಹೇಳಿದಾಗ ಅದು ದೈಹಿಕ ಬೆಳವಣಿಗೆ ಆಗಿರುತ್ತೆ. ಇಟ್ ಮೀನ್ಸ್ ಪರಿಮಾಣಾತ್ಮಕವಾದದ್ದು. ಸೊ ಅಲ್ಲೇನಾದ್ರು ಸ್ವಲ್ಪ ಏರುಪೇರು ಆಯಿತು ಅಂತಂದರೆ ಇಟ್ ಮೀನ್ಸ್ ಕುಂಠಿತ ಆಯಿತು ಅಂದರೆ ವಿಕಾಸವೂ ಸಹ ಅಲ್ಲೂ ಸಹ ಕುಂಠಿತವಾಗುತ್ತದೆ. ಆಪ್ಷನ್ ಎ ಕುಂಠಿತವಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನವಜಾತ ಶಿಶುವಿನ ತೂಕ ಎಷ್ಟು? ಸರಿಸುಮಾರು 3.5, 1.5 kg, 9 kg, 12 kg. ಸೊ ಇಟ್ ಮೀನ್ಸ್ ನವಜಾತ ಶಿಶು ಆವಾಗ ತಾನೇ ಹುಟ್ಟಿದ ಮಗುವಿನ ತೂಕ ಎಷ್ಟಿರಬೇಕು ಅಂತ ಹೇಳಿದ್ರೆ ಕರೆಕ್ಟಾದ ಒಂದು ಮೆಜರ್ಮೆಂಟ್ ಅಂತ ಹೇಳಿದಾಗ ಆನ್ಸರ್ ಬಂದು ನವಜಾತ ಶಿಶುವಿನ ತೂಕ ಬಂದು ನೀವು ನೋಡಿರ್ಬೋದು 2.5, 2 kg ಇತ್ತು, ತೂಕ ಕಡಿಮೆ ಇತ್ತು ಅಂತ ಹೇಳ್ತಾ ಇರ್ತಾರೆ ಮಕ್ಕಳುಗಳನ್ನ. ಆನ್ಸರ್ ಬಂದು ಆಪ್ಷನ್ ಎ 3.5 kg. ಒಂದು ಮಗುವಿನಲ್ಲಿ ಇರ್ತಕ್ಕಂಥ ಒಂದು ತೂಕ ಆಗ ತಾನೇ ಹುಟ್ಟಿದಂಥ ಮಗುವಿನ ತೂಕ 3.5 kg. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಯಾವುದು ಅಂತ ಕೇಳಿದರೆ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ, ಆನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ, ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ, ವಿಭಿನ್ನ ಆನುವಂಶೀಯ ಅಂಶಗಳಿಂದ ಅಂತ ಹೇಳಿದರೆ ಪರವಾಗಿಲ್ಲ, ಆನ್ಸರ್ಸ್ ಬರ್ತಿದೆ, ವೆರಿ ಗುಡ್. ಸೊ ಎಷ್ಟು ಆನ್ಸರ್ಸ್ ಬರುತ್ತೋ ಅಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಕ್ಲಾಸ್. ನಿಜಕ್ಕೂ ನಮಗೂ ಸಹ ಒಂದು ಖುಷಿ ಇರುತ್ತೆ. ಬಟ್ ಅದೇ ಒಂದು ಖುಷಿಯಲ್ಲಿ ಸಹ ನಾವು ಕ್ಲಾಸಸ್ ಮಾಡಬಹುದು. ಬಟ್ ಆನ್ಸರ್ಸ್ ಬರಲ್ಲ, ನಾವು ಎಷ್ಟು ಹೇಳಿದ್ರು ಆನ್ಸರ್ಸ್ ಬರಲ್ಲ ಅನ್ನೋದು ಲೈವ್ ಕ್ಲಾಸ್ ಮಾಡಿದ್ರೆ ವೇಸ್ಟ್. ಸೊ ಹಂಗೆ ಡೈರೆಕ್ಟ್ ಕ್ಲಾಸಸ್ಸೇ ಬೆಸ್ಟ್ ಅನಿಸುತ್ತೆ ವಿಡಿಯೋ ಮಾಡಿ ಹಾಕಿದ್ರೆ. ಬಟ್ ಕ್ಲಾಸಸ್ ಮಾಡೋದ್ರಿಂದ ನಿಮಗೂ ಸಹ ಒಂದು ನಾಲೆಡ್ಜ್ ಏನಿರುತ್ತೋ ಸೊ ಅದು ನೀವು ಚೆಕ್ ಮಾಡ್ಕೊಳೋಗುತ್ತೆ. ಎಕ್ಸಾಮು ಸಹ ಹತ್ರ ಬರ್ತಿದೆ. ಮಾನವನ ಬೆಳವಣಿಗೆ ನಿರ್ಧರಿಸ್ತಕ್ಕಂಥದ್ದು ಆನುವಂಶೀಯತೆ ಮತ್ತು ಪರಿಸರ ಅಂತ ಹೇಳ್ತೀವಿ. ಸೊ ಆನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಫಲಿತವಾಗಿದೆ? ಇಟ್ ಮೀನ್ಸ್ ಮಾನವನ ವಿಕಾಸ ಅಂತಕ್ಕಂಥದ್ದು ಯಾವುದರಿಂದ ಆಗ್ತಕ್ಕಂಥದ್ದು ಅಂತ ಕೇಳಿದರೆ ಆನುವಂಶೀಯ ಮತ್ತು ಪರಿಸರದ ಅಂಶಗಳು, ಜೈವಿಕ ಅಂಶಗಳು, ಸಾಮಾಜಿಕ ಮತ್ತು ಅಭಿಪ್ರೇರಣ ಅಂಶಗಳು, ಮಾನಸಿಕ ಅಂಶಗಳು ಅಂತ ಕೊಟ್ಟಿದ್ದಾರೆ. ಸೇಮ್ ಮಾನವನ ವಿಕಾಸ ಅಂತಕ್ಕಂಥದ್ದು ಆನುವಂಶೀಯತೆ ಮತ್ತು ಪರಿಸರದ ಅಂಶಗಳು ಎರಡರಿಂದನೂ ಸಹ ಆಗ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಂದು ಇದಕ್ಕೂ ಸಹ ಸೇಮ್ ಆಪ್ಷನ್ ಎ, ಆನುವಂಶೀಯತೆ ಮತ್ತು ಪರಿಸರದ ಅಂಶಗಳಿಂದ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಕಾಸ ಸಾಧ್ಯವಾಗೋದು ವ್ಯಕ್ತಿ ಆ್ಯಂಡ್ ಯಾವ ಅಂತರ ಕ್ರಿಯೆಯಿಂದ ಅಂತ ಕೇಳಿದರೆ ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಯಾವ ಅಂತರ ಕ್ರಿಯೆಯಿಂದ? ಆನುವಂಶೀಯತೆ, ಪರಿಸರದ, ಸಮಾಜದ, ಸಂಸ್ಕೃತಿಯ. ಸೊ ನೋಡಿ ಲಾಸ್ಟಲ್ಲಿ ನೋಡಿದ್ವಿ ನಾವು ವಿಕಾಸ ಅಂತಕ್ಕಂಥದ್ದು ಆನುವಂಶೀಯತೆ ಮತ್ತು ಪರಿಸರ ಎರಡರಿಂದನೂ ಸಹ ಒಂದು ವಿಕಾಸವನ್ನು ಹೊಂದುತ್ತೆ ಅಂತ ಹೇಳಿದೆ. ಇಲ್ಲಿ ಕೇಳೋದು ವಿಕಾಸ ಸಾಧ್ಯವಾಗೋದು ವ್ಯಕ್ತಿ ಮತ್ತು ಯಾವ ಅಂತರ ಕ್ರಿಯೆಯಿಂದ ಅಂತ ಕೇಳಿದರೆ ಆನ್ಸರು ಸೇಮ್. ಇದಕ್ಕೂ ಸಹ ಆನ್ಸರ್ ಬಂದು ವ್ಯಕ್ತಿ ಅಂತ ಹೇಳಿದಾಗ ವ್ಯಕ್ತಿಯಲ್ಲಿ ಆಲ್ರೆಡಿ ಆನುವಂಶೀಯತೆ ಸೇರಿಕೊಂಡಿರುತ್ತೆ. ಅದರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ಪರಿಸರವನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಷ್ಟೇ ಸಿಂಪಲ್ಲು. ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನುವಂಶೀಯತೆ ಅಂತ ಹೇಳಿದ್ರೆ ವ್ಯಕ್ತಿ ಅಂತ ಕೊಟ್ಟಿದ್ದಾರಲ್ವ, ಸೊ ವ್ಯಕ್ತಿಲಿ ಆಲ್ರೆಡಿ ಆನುವಂಶೀಯತೆ ಸೇರ್ಕೊಟ್ಟಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಂತ ಹೇಳಿದಾಗ ಪರಿಸರ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ. ಆನುವಂಶೀಯತೆಗೆ ಸಂಬಂಧಪಟ್ಟಂತೆ ವ್ಯಕ್ತಿ ಅಂತಕ್ಕಂಥ ಪಾಯಿಂಟ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಆನುವಂಶೀಯತೆ ಅಂತ ತೊಗೊಳ್ಳೋಂಗಿಲ್ಲ, ಅದರ ಜೊತೆಗೆ ಪರಿಸರ ಅಂತ ನಾವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಏನು ಅಂತ ಕೇಳಿದರೆ ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಆನುವಂಶೀಯತೆಯ ಅಂಶಗಳು, ಪರಿಸರದ ಅಂಶಗಳು, ಆನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ, ದೈಹಿಕ ಅಂಶಗಳು ಅಂತ ಕೊಟ್ಟರೆ ಸೇಮ್ ಎಲ್ಲದು ಒಂದೇ ಆನ್ಸರು. ಬಟ್ ಕ್ವಶನ್ಸ್ಗಳು ಕೊಡ್ತಕ್ಕಂಥ ಪ್ಯಾಟರ್ನ್ ಚೇಂಜ್ ಆಗಿದೆ ಅಷ್ಟೇ. ಆನುವಂಶೀಯತೆ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ಫಲಿತ ಅಂಡಾಣುವನ್ನು ಡ್ಯಾಶ್ ಎಂದು ಕರೆಯುವವರು ಅಂತ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಇದು ಪೇಪರ್ 1ಗೆ ಕ್ವಶನ್ನು ಈ ಥರ ಬರೋದು ಇಲ್ಲ ಅನಿಸುತ್ತೆ. ಪೇಪರ್ 2 ಏನಿದೆ 68. ಸೊ ಅದರಲ್ಲಿ ಈ ಥರ ಮೇನ್ B.Edಲ್ಲಿ ಬರ್ತಕ್ಕಂಥದ್ದು. ಫಲಿತ ಅಂಡಾಣುವನ್ನು ಡ್ಯಾಶ್ ಎಂದು ಕರೆಯುವರು ಅಂತ ಕೇಳಿದರೆ ಗರ್ಭಕೋಶ, ಭ್ರೂಣ, ಜೈಗೋಟ್, ಶಿಶು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆನ್ಸರ್ ಆಪ್ಷನ್ ಸಿ, ಜೈಗೋಟ್ ಅಂತಕ್ಕಂಥದ್ದು. ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವರ್ಣತಂತುಗಳಲ್ಲಿ ಆನುವಂಶೀಯ ಗುಣಗಳನ್ನು ಹೊಂದಿರುವ ಅಂಶಗಳಾವುವು? ವರ್ಣತಂತುಗಳಲ್ಲಿ ಇಟ್ ಮೀನ್ಸ್ ಜೀನ್ಸ್ ಅಂತ ಹೇಳ್ತೀವಲ್ಲ, ವರ್ಣತಂತುಗಳಲ್ಲಿ ಆನುವಂಶೀಯ ಗುಣಗಳನ್ನು ಹೊಂದಿರತಕ್ಕಂಥ ಅಂಶಗಳು ಯಾವುವು ಅಂತ ಕೇಳಿದರೆ ಪರಮಾಣುಗಳು, ಅಣುಗಳು, ಪ್ರೋಟಾನುಗಳು, ಗುಣಾಣುಗಳು ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಪರಮಾಣುಗಳು, ಅಣುಗಳು, ಪ್ರೋಟಾನ್ಗಳು ಅಂತಕ್ಕಂಥದ್ದು ಇದು ಕೆಮಿಸ್ಟ್ರಿಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಬರ್ತಕ್ಕಂಥದ್ದಲ್ಲ. ಸೊ ಗುಣಾಣುಗಳು ಇದು ಜೀವಶಾಸ್ತ್ರ ಇಟ್ ಮೀನ್ಸ್ ಬಯಾಲಜಿಲಿ ಬರುತ್ತೆ. ಆ್ಯಂಡ್ ಇದು ಸಹ ಈ ಒಂದು ಸೈಕಾಲಜಿಲಿ ಸಹ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಆನ್ಸರ್ ಬಂದು ಆಪ್ಷನ್ ಡಿ, ಗುಣಾಣುಗಳು, ಆಪ್ಷನ್ ಡಿ.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಎಕ್ಸ್ ಆ್ಯಂಡ್ ವೈ ತಂತುಗಳೆರಡು ಕಂಡುಬರುವುದು ಈ ಕೆಳಗಿನ ಯಾವ ಕೋಶಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಆ್ಯಂಡ್ ವೈ ವರ್ಣತಂತುಗಳೆರಡೂ ಕಂಡು ಬರ್ತಕ್ಕಂಥ ಒಂದು ಕೋಶ ಯಾವುದು ಅಂತ ಹೇಳಿದಾಗ ಹೆಣ್ಣು ಲಿಂಗಾಣುಗಳು, ಗಂಡು ಲಿಂಗಾಣುಗಳು, ಮೆದುಳಿನ ಕೋಶಗಳು, ಮಾನವನ ಕೋಶಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನಮ್ಗೆ ಗೊತ್ತಿದೆ. ಸೊ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದಾಗ ನಮಗೆ ಇಲ್ಲಿ ಮೆದುಳು, ಮಾನವನ ಕೋಶ ಬರೋದಿಲ್ಲ. ಇನ್ನು ಹೆಣ್ಣು ಲಿಂಗಾಣು, ಗಂಡು ಲಿಂಗಾಣು ಅಂತ ಹೇಳಿದಾಗ ಹೆಣ್ಣು ಅಂತ ಹೇಳಿದಾಗ ಎಕ್ಸ್ ಅಂತಕ್ಕಂಥದ್ದು ಬರುತ್ತೆ, ಎರಡೂ ಸಹ ಎಕ್ಸ್ ಆಗಿರುತ್ತೆ. ಗಂಡು ಲಿಂಗಾಣು ಅಂತ ಹೇಳಿದಾಗ ಎಕ್ಸ್ ಆ್ಯಂಡ್ ವೈ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರುವಂಥ ಗುಣಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ವರ್ಣತಂತುಗಳ ಎಷ್ಟು ಅಂತ ಕೇಳಿಲ್ಲ, ವರ್ಣತಂತುವಿನಲ್ಲಿ ಕಂಡು ಬರ್ತಕ್ಕಂಥ ಗುಣಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿರೋದು. ಸೊ ಸರಾಸರಿ 2000ನ, 3000ನ, 3600 ಅಥವಾ 5000 ಅಂತ ಕೇಳಿದ್ದಾರೆ. ಎಷ್ಟು ಬರಬಹುದು? ಎಸ್, ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡು ಬರ್ತಕ್ಕಂಥ ಗುಣಾಣುಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾ ಹೋದಾಗ ನಾವು ಆನ್ಸರ್ ಬಂದು ಎಸ್, ಆನ್ಸರ್ ಆಪ್ಷನ್ ಬಿ 3000, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಒಂಟಿಯಾಗಿ, ಜೋಡಿಯಾಗಿ, ಎರಡು ಜೋಡಿಗಳಲ್ಲಿ, ಬಿಡಿಯಾಗಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಬಂದು ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಆಪ್ಷನ್ ಬಿ ಏನಿದೆ, ಜೋಡಿಯಾಗಿ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಗುಣಾಣು ಜೀನ್ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಸಾರಿ, ಇದು ಜೇನ್ ಅಲ್ಲ, ಜೀನ್ ಅಂತಕ್ಕಂಥದ್ದು. ಗುಣಾಣು ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಸೊ RNA, DNA, RBC, ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸಹ ನಿಮ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಬಯಾಲಜಿ ಸ್ಟೂಡೆಂಟ್ಸ್ ಯಾರಿರುತ್ತೆ ಅವ್ರಿಗೆ ಈ ಒಂದು ಟಾಪಿಕ್ ತುಂಬಾ ಈಸಿ ಅಂತ ಅಂದ್ಕೊಳ್ತೀನಿ. ಎಸ್, ಆನ್ಸರ್ ಬಂದು ಆಪ್ಷನ್ ಬಿ, DNA. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅನುವಂಶೀಯವಾಗಿ ಒಂದೇ ರೀತಿ ಇರುವ ಅವಳಿಗಳನ್ನು ಈ ರೀತಿ ಕರೆಯುವರು. ಅನುವಂಶೀಯವಾಗಿ ಒಂದೇ ರೀತಿ ಇರುವ ಅವಳಿಗಳನ್ನು ಈ ರೀತಿ ಕರೆಯುವರು. ಭ್ರಾತೃ ಅವಳಿಗಳು, ಬಹು ಅವಳಿಗಳು, ಒಡ ಹುಟ್ಟಿದವರು, ಅನನ್ಯ ಅವಳಿಗಳು. ಎಸ್, ಆನ್ಸರ್ ಬಂದು ಒಂದೇ ರೀತಿ ಇರ್ತಕ್ಕಂಥ ಅವಳಿಗಳನ್ನು ಅನನ್ಯ ಅವಳಿಗಳು, ಆಪ್ಷನ್ ಡಿ, ಅನನ್ಯ ಅವಳಿಗಳು ಅಂತ ಕರೀತಾರೆ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಗಂಡು ಮಗುವಿನ ಜನನಕ್ಕೆ ಕಾರಣವಾಗುವಂಥ ವರ್ಣತಂತುಗಳು. ಸೊ ಆಲ್ಮೋಸ್ಟ್ ನಾವು ಲಾಸ್ಟಲ್ಲಿ ಹೇಳಿದ್ವಲ್ಲ. ಸೊ ಮೇಲು ಫೀಮೇಲ್ದು, ಫೀಮೇಲ್ ಬಂದು ಎಕ್ಸು, ಗಂಡು ಕೊಟ್ಟಿದ್ದಾರೆ, ಮೇಲ್ ಬಂದು ಎಕ್ಸ್ ಆ್ಯಂಡ್ ವೈ. ಎಸ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು, ತಮ್ಮ ಗುಣಲಕ್ಷಣ ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು ಏನೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ. ತಮ್ಮ ಗುಣಲಕ್ಷಣವನ್ನು ವ್ಯಕ್ತಪಡಿಸಲಾಗದಂಥ ಗುಣಾಣುಗಳನ್ನು ಏನೆಂದು ಕರೆಯುತ್ತಾರೆ? ನಿಷ್ಕ್ರಿಯ ಗುಣಾಣುಗಳು, ಸುಪ್ತ ಗುಣಾಣುಗಳು, ದುರ್ಬಲ ಗುಣಾಣುಗಳು, ಪ್ರಬಲ ಗುಣಾಣುಗಳು. ಇಟ್ ಮೀನ್ಸ್ ಇದೇನಂತಂದರೆ ಗುಣಾಣುಗಳು ಇರುತ್ತಲ್ವ, ಸೊ ಅದರ ಒಂದು ಪ್ರಭಾವ, ಇಟ್ ಮೀನ್ಸ್ ಅದರ ಒಂದು ಕೆಲಸಕಾರಿಯಾಗಿರ್ಬೋದು, ಅದು ಮಾಡೋದಕ್ಕಾಗದೇ ಇರ್ತಕ್ಕಂಥ ಗುಣಾಣುಗಳು. ಇಟ್ ಮೀನ್ಸ್ ನಿಷ್ಕ್ರಿಯ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಅದು ಕೆಲಸ ಆಗದೇ ಇರ್ತಕ್ಕಂಥದ್ದು. ಎಸ್, ಅದನ್ನು ದುರ್ಬಲ ಅಂತ ಹೇಳ್ಬೋದು ಅಥವಾ ನಿಷ್ಕ್ರಿಯ ಅಂತ ಹೇಳ್ಬೋದು. ಇಲ್ಲಿ ಸುಪ್ತ ಮತ್ತು ಪ್ರಬಲ ಮೀನ್ಸ್ ಇದು ಕೆಲಸ ಆಗ್ತಕ್ಕಂಥದ್ದು ಅಂತ ಆಗುತ್ತೆ. ಇನ್ನು ನಿಷ್ಕ್ರಿಯ, ದುರ್ಬಲ ಅಂತ ನಾವು ತೊಗೊಳ್ತಾ ಹೋದಾಗ ಸೊ ಆನ್ಸರ್ ಬಂದು ಎಸ್, ಆಪ್ಷನ್ ಬಿ, ಸಿ ಏನಿದೆ, ದುರ್ಬಲ ಗುಣಾಣುಗಳು, ಅದರಿಂದ ಯಾವುದೇ ಒಂದು ಕೆಲಸ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಗುವಿನ ಲಿಂಗ ನಿರ್ಧಾರವಾಗುವುದು ತಾಯಿಯ ವರ್ಣತಂತುಗಳಿಂದ, ತಂದೆಯ ವರ್ಣತಂತುಗಳಿಂದ, ನೈಜ ಆಕಸ್ಮಿಕತೆಯಿಂದ, ತಂದೆ ತಾಯಿಯರ ವರ್ಣತಂತುಗಳಿಂದ ಅಂತ ಕೊಟ್ಟಿದ್ದಾರೆ. ಎಸ್, ಮಗುವಿನ ಲಿಂಗ ನಿರ್ಧಾರವಾಗುವುದು ತಾಯಿಯ ವರ್ಣತಂತುಗಳಿಂದ, ತಂದೆಯ ವರ್ಣತಂತುಗಳಿಂದ, ನೈಜ ಆಕಸ್ಮಿಕತೆಯಿಂದ, ತಂದೆ ತಾಯಿಯರ ವರ್ಣತಂತುಗಳಿಂದ ಅಂತ ಕೊಟ್ಟಿದ್ದಾರೆ. ಈಸ್ ವೆರಿ ಗುಡ್ ಆನ್ಸರ್, ಆಪ್ಷನ್ ಬಿ. ಯಾಕಂತಂದರೆ ತಾಯಿಲಿ 2 ಎಕ್ಸ್ ಇರುತ್ತೆ, ಬಟ್ 2 ಎಕ್ಸ್ ಬರೋದ್ರಿಂದ ಅಲ್ಲಿ ಯಾವುದೇ ಒಂದು ಚೇಂಜಸ್ ಆಗಲಿ ಅಥವಾ ಯಾವುದೇ ಆಗೋದಿಲ್ಲ. ತಂದೆ ಅಂತಕ್ಕಂಥದ್ದು ವರ್ಣತಂತು ಏನಿದೆ ಎಕ್ಸ್ ಮತ್ತು ವೈಯಲ್ಲಿ ಇರುತ್ತಲ್ಲ, ಸೊ ಇಲ್ಲಿ ಬಂದು ಏನಾಗುತ್ತೆ, ಎಕ್ಸ್ ಕೂಡ್ಕೊಂಡ್ರೆ ಹೆಣ್ಣು ಲಿಂಗಾಣು ಆಗುತ್ತೆ, ಆ್ಯಂಡ್ XY ಸೇರಿಕೊಂಡಲ್ಲಿ ಗಂಡು ಲಿಂಗಾಣು ಆಗುತ್ತೆ. ಹಾಗಾಗಿ ಇಲ್ಲಿ ತಂದೆ ವರ್ಣತಂತುಗಳಿಂದನೇ ಸಹ ಮಗುವಿನ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು. ಎಸ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ತಳಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಡಾರ್ವಿನ್, ಜಾನ್ ಗ್ರೆಗೋರ್ ಮೆಂಡೆಲ್, ಬ್ರೌನ್, GH ಜಾನ್ಸನ್ ಅಂತ ಕೊಟ್ಟಿದ್ದಾರೆ. ಎಸ್, ತಳಿಶಾಸ್ತ್ರದ ಪಿತಾಮಹ ಯಾರು? ಚಾರ್ಲ್ಸ್ ಡಾರ್ವಿನ್, ಜಾನ್ ಗ್ರೆಗೋರ್ ಮೆಂಡೆಲ್, ಬ್ರೌನ್, GH ಜಾನ್ಸನ್. ಎಸ್, ಆಪ್ಷನ್ ಬಿ ಎಸ್, ವೆರಿ ಗುಡ್. ಜಾನ್ ಗ್ರೆಗೋರ್ ಮೆಂಡೆಲ್ ಅಂತಕ್ಕಂಥ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಎಸ್, ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಜೈಗೋಟ್ ಎನ್ನುವುದು ಫಲಿತಗೊಂಡ ಅಂಡಾಣು, ಫಲಿತಗೊಳ್ಳದ ಅಂಡಾಣು, ವೀರ್ಯಾಣು,
ಋತುಚಕ್ರದ ಸಂದರ್ಭದಲ್ಲಿ ಬಿಡುಗಡೆಯಾದ ಅಂಡಾಣು ಅಂತ ಕೊಟ್ಟಿದ್ದಾರೆ. ಜೈಗೋಟ್ ಅಂತ ಹೇಳಿದಾಗ ನಾವಿಲ್ಲಿ ಫಲಿತಗೊಂಡಂತಹ ಅಂಡಾಣು, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತಮ್ಮ ಗುಣಲಕ್ಷಣ ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು, ಇದು ಸೇಮ್ ರಿಪೀಟೆಡ್ ಕ್ವೆಶನ್ನು. ದುರ್ಬಲ ಅಂತ ಹೇಳಿದ್ವಿ ಲಾಸ್ಟ್ ಇದರಲ್ಲೇ. ನೆಕ್ಸ್ಟ್ 23 ಜೊತೆ ವರ್ಣತಂತುಗಳನ್ನು ಈ ರೀತಿಯಲ್ಲಿ ಕರೆಯುವರು ಅಂತ ಹೇಳಿದರೆ ಅನುವಂಶೀಯ ವರ್ಣತಂತು, ಲಿಂಗ ನಿರ್ಧಾರಕ ವರ್ಣತಂತು, ರೋಗ ವರ್ಣತಂತು ಅಂತ ಕೊಟ್ಟಿದ್ದಾರೆ. 23 ಜೊತೆ ವರ್ಣತಂತುಗಳು ಇರ್ತಕ್ಕಂಥದ್ದು ಮನುಷ್ಯರಲ್ಲಿ. ಅದನ್ನು ಏನಂತ ಕರೀತಾರೆ? ಅನುವಂಶೀಯ ವರ್ಣತಂತುಗಳು ಅಂತ ಕರೀತಾರ, ಅಥವಾ ಲಿಂಗ ನಿರ್ಧಾರಕ ವರ್ಣತಂತು ಅಂತ ಕರೀತಾರ, ಅಥವಾ ರೋಗ ವರ್ಣತಂತು ಅಂತ ಕರೀತಾರ? ನಮ್ಗೆ ಗೊತ್ತಿದೆ, ಆಲ್ರೆಡಿ ಈಗಾಗಲೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಆಪ್ಷನ್ ಬಂದು ಲಿಂಗ ನಿರ್ಧಾರಕ ವರ್ಣತಂತುಗಳು. 23 ಜೊತೆ ಏನಿರುತ್ತೆ, ಇದು ಲಿಂಗ ನಿರ್ಧಾರಕ ವರ್ಣತಂತುಗಳು ಅಂತ ಹೇಳ್ತೀವಿ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಗುವಿನ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣ ಶಕ್ತಿ, ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಡ್ಯಾಶ್ ಗುಣಗಳಾಗಿವೆ ಅಂತ ಕೇಳಿದರೆ, ಮಗುವಿನಲ್ಲಿ ಇರ್ತಕ್ಕಂಥ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣ ಶಕ್ತಿಯಾಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಆಲೋಚನಾ ಶಕ್ತಿಗಳು ಇವು ಪರಿಸರವಾಗಿ ಬಂದಿರತಕ್ಕಂಥ ಅನುವಂಶೀಯವಾಗಿ ಬಂದಿರತಕ್ಕಂಥ ರೂಢಿಸಿಕೊಂಡಂತಕ್ಕಂಥದ್ದು ಸಂವೇದನಾತ್ಮಕನ. ಯಾವ ಥರದ್ದು? ಸ್ಮರಣಾಶಕ್ತಿ, ಬುದ್ಧಿಶಕ್ತಿ ಆ್ಯಂಡ್ ಆಲೋಚನಾ ಶಕ್ತಿಗಳು ಯಾವ ಒಂದು ಗುಣಗಳಾಗಿವೆ ಅಂತ ಕೇಳಿದರೆ, ಇಲ್ಲಿ ಕೆಲವೊಂದು ಆನ್ಸರ್ ಕೆಲವೊಬ್ರು ಒಂಥರ ಕೊಡ್ತಿದ್ದಾರೆ. ಕೆಲವರು ಸಂವೇದನಾತ್ಮಕ ಅಂತ ಹೇಳಿದರೆ, ಕೆಲವೊಂದು ಅನುವಂಶೀಯ ಅಂತ ಹೇಳ್ತಾ ಇದ್ದಾರೆ. ಮಗುವಿನ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣಾಶಕ್ತಿ, ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಕೆಲವೊಂದು ಇಲ್ಲಿ ಎಲ್ಲನೂ ಸಹ ಆನ್ಸರ್ ಬರುತ್ತೆ. ಯಾಕಂತ ಹೇಳಿದ್ರೆ ಪರಿಸರಜನ್ಯ ಅಂತ ಹೇಳಿದಾಗ ಪರಿಸರಕ್ಕೆ ತಕ್ಕಂತೆಯೂ ಸಹ ಬರುತ್ತೆ. ಆ್ಯಂಡ್ ಅನುವಂಶೀಯತೆ ಅಂತ ಹೇಳಿದಾಗ ಅನುವಂಶೀಯವಾಗೂ ಸಹ ಕೆಲವೊಂದು ಜೀನ್ಗಳು ಬಂದಾಗ ಅಲ್ಲಿ ಆಗುತ್ತೆ. ಆ್ಯಂಡ್ ರೂಢಿಸಿಕೊಂಡ ಅಂತ ಹೇಳಿದಾಗ ಸ್ಮರಣಶಕ್ತಿ, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಅಲ್ಲಿ ರೂಢಿಸಿಕೊಂಡ, ಇಟ್ ಮೀನ್ಸ್ ಅವರೇ ಒಂದು ಡಿಪೆಂಡ್ ಮೇಲೆ ಆಗುತ್ತೆ. ಆ್ಯಂಡ್ ಸಂವೇದನಾತ್ಮಕ ಅಂತ ಹೇಳಿದಾಗ ಸಂವೇದನಾತ್ಮಕ ಬರೋದಿಲ್ಲ. ಇಲ್ಲಿ 3 ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಮೇಯ್ನಾಗಿ ನಾವು ತೊಗೊಳ್ಬೇಕಾಗಿರೋದು ಅನುವಂಶೀಯ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅನುವಂಶೀಯತೆಯನ್ನು ಎಂತಹ ಸಾಮಾಜಿಕ ರಚನೆ ಎಂದು ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ದ್ವಿತೀಯಕ, ಪ್ರಾಥಮಿಕ, ಸ್ಥಿರ, ಚಲನಾತ್ಮಕ ಅಂತ ಹೇಳಿದರೆ ಇದು ಒಂದು ಅನುವಂಶೀಯತೆ ಬಂದು ಪ್ರಾಥಮಿಕ, ಆಪ್ಷನ್ ಬಿ ಪ್ರಾಥಮಿಕ. ಸ್ಮರಣಶಕ್ತಿ, ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿ ಏನಿದೆ ಇದು ಸಂವೇದನಾತ್ಮಕಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸ್ಮರಣಶಕ್ತಿ, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏನಿದೆ ಇದು ರೂಢಿಸಿಕೊಂಡನೂ ಸಹ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಏನು ರೂಢಿಸ್ಕೊಂಡು ಬಂದಿರ್ತಾರೋ, ಬುದ್ಧಿಶಕ್ತಿ ಮೀನ್ಸ್ ಅವ್ರಿಗೆ ಬಂದಿರತಕ್ಕಂಥದ್ದು ಇದು ಅನುವಂಶೀಯತೆಯಿಂದ ಬರಬಹುದು, ರೂಢಿಸ್ಕೊಂಡು ಬರ್ಬೋದು, ಸಂವೇದನಾತ್ಮಕವಾಗಿ ಬರ್ಬೋದು, ಪರಿಸರಜನ್ಯವಾಗೂ ಸಹ ಬರ್ಬೋದು. ಇದು ಕರೆಕ್ಟಾಗಿ ಕ್ಲಿಯರಾಗಿ ಹೀಗೆ ಅಂತಲೂ ಹೇಳೋದಕ್ಕೆ ಸ್ಪೆಸಿಫಿಕ್ ಆಗಿಲ್ಲ, 4ರಲ್ಲೂ ಸಹ ಬರುತ್ತೆ ಇದು. ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಬರ್ತಕ್ಕಂಥ ಅನುವಂಶೀಯತೆ ಅಂತಕ್ಕಂಥದ್ರಿಂದ ಆಪ್ಷನ್ ನಾವು ತೊಗೊಂಡಿದ್ದೀವಿ. ಬಟ್ ಇದು 4ರಲ್ಲೂ ಸಹ ಬರ್ತಕ್ಕಂಥ ಸ್ಮರಣಾಶಕ್ತಿ ಆಗಿರ್ಬೋದು, ಬುದ್ಧಿಶಕ್ತಿ ನೀವು ಕೇಳಿರ್ಬೋದು. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಮಕ್ಕಳುಗಳು ಓದ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವೆಲ್ಲ ಅವ್ರ ಅಪ್ಪನ ಥರ ಅಂತ ಹೇಳ್ತಾರೆ. ಹಾಗಾಗಿ ಏನಂತ ಹೇಳ್ತಾರೆ, ಈಗ ಎಲ್ಲ ಅವ್ರ ಅಪ್ಪನ ಥರ ಅಥವಾ ಅವ್ರ ತಾತನ ಥರ ಈ ಥರನೂ ಹೇಳ್ತಾ ಹೋಗ್ತಾರೆ ಕೆಲವೊಂದು ಕಡೆ. ಇನ್ನು ಕೆಲವೊಂದು ಕಡೆ ಪರಿಸರ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಈ ಟಿ ವಿ, ಮೊಬೈಲ್, ಕಂಪ್ಯೂಟರ್ಗಳನ್ನ ನೋಡ್ತಾ ಹೋದಾಗ ಅದನ್ನೇ ಬರುತ್ತೆ. ಅಥವಾ ಕೆಲವೆಡೆ ಈಗ ಯಾವುದಂತ ಹೇಳಿದ್ರೆ ಮಠಗಳಾಗಿರ್ಬೋದು ಅಥವಾ ಸ್ಕೂಲ್ ಎಜುಕೇಷನ್ ಟ್ರಸ್ಟ್ಗಳಾಗಿರ್ಬೋದು, ಅಲ್ಲಿ ಕುತ್ಕೊಂಡು ಓದಿದ ಮಕ್ಕಳು ಕೆಲವೊಂದು ಕಡೆ ಸಮವೇಗ, ಭಯ, ಕೋಪ, ಸಮವೇಗ ಬರುತ್ತೆ ಹೌದು. ಆ ರೀತಿ ನಾವು ನೋಡ್ತಾ ಹೋದಾಗ ಅಲ್ಲಿನ ಒಂದು ಪರಿಸರಕ್ಕೆ ತಕ್ಕಂತೆ ಆ ಒಂದು ಬುದ್ಧಿಶಕ್ತಿ ಬೆಳೀತಾ ಹೋಗುತ್ತೆ. ಇಲ್ಲಿ ಹಾಗಾಗಿ ಪರಿಸರ, ಅನುವಂಶೀಯತೆ ರೂಢಿಸಿಕೊಂಡ ಎಲ್ಲ ಸಹ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ನಾವು ತೊಗೊಳ್ಬೇಕಾಗಿದ್ದು ಅನುವಂಶೀಯತೆ ಯಾವ ರೀತಿ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದಾಗೆ ಕೆಲವೊಂದು ಹೇಳ್ತಾರೆ ಮಕ್ಕಳುಗಳು ಒಳ್ಳೆ ಕಲಿಕೆನ ಕಲ್ತಿದ್ರೆ ಅಥವಾ ಕೆಟ್ಟ ಒಂದು ಕಲಿಕೆನ ಕಲ್ತಿದ್ರೆ ಅಥವಾ ಅವರಲ್ಲಿ ಇರ್ತಕ್ಕಂಥ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ ಎಲ್ಲ ಅವ್ರ ತಾತನ ಥರ, ಅವ್ರ ಅಪ್ಪ ಥರ, ಅವ್ರ ಅಮ್ಮನ ಥರ ಈ ಥರ ಒಂದು ಹೇಳ್ತಾ ಹೋಗ್ತಾರಲ್ವ. ಆ ಒಂದು ಲೆಕ್ಕನ ತೊಗೊಳ್ತಾ ಹೋಗ್ಬೇಕಾಗುತ್ತೆ. ನೀವು ಹೇಳಿದಾಗೆ ಭಯ, ಕೋಪ ಇದು ಸಂವೇಗಕ್ಕೆ ಸಂಬಂಧಪಟ್ಟಂಥದ್ದು. ಭಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಸಂತೋಷ ಆಗಿರ್ಬೋದು ಅದು ಸಂವೇಗಕ್ಕೆ ಸಂಬಂಧಪಟ್ಟದ್ದು. ಬಟ್ ಸ್ಮರಣಾಶಕ್ತಿ, ಬುದ್ಧಿಶಕ್ತಿ ಸಂವೇಗಕ್ಕೆ ಬರ್ತಕ್ಕಂಥದ್ದಲ್ಲ, ಅದು ಭಾವನೆಗೆ ಸಂಬಂಧಪಟ್ಟಂಥದ್ದು ಅಲ್ಲ, ಅದು ಆಲೋಚನೆ ಮತ್ತು ಬುದ್ಧಿ.
ಎಸ್, ನೀವು ಹೇಳ್ದಾಗೆ ಭಯ ಮತ್ತು ಕೋಪ ಆಗಿರ್ಬೋದು, ಸಂತೋಷ ಆಗಿರ್ಬೋದು ವ್ಯಕ್ತಪಡಿಸ್ತಿಲ್ಲ. ಸೊ ಅದು ಸಂವೇಗ. ಇಟ್ ಮೀನ್ಸ್ ನಮ್ಮ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಬಟ್ ಸ್ಮರಣಶಕ್ತಿ, ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿ ಸಂವೇಗದಕ್ಕೆ ಬರ್ತಕ್ಕಂಥದ್ದು ಅಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ. ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಅಂತ ಹೇಳಿದರೆ, ಸೊ ಇದು ರಿಪೀಟೆಡ್ ಕ್ವೆಶನ್ನು. ಸೊ ಹಿಮ್ಮುಖವಾದದ್ದು ಅಂತಕ್ಕಂಥದ್ದು ತತ್ವ ಅಲ್ಲ ಅಂತ ಆಲ್ರೆಡಿ ಹೇಳಿದ್ವಿ. ಸೊ ಆನ್ಸರ್ ನಾವು ಅದನ್ನೇ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಾನವನ ಜೀವಕೋಶದಲ್ಲಿರುವ ವರ್ಣತಂತುಗಳ ಜೊತೆ ಎಷ್ಟು ಅಂತ ಹೇಳಿದರೆ, ಸೊ ವರ್ಣತಂತುಗಳ ಜೊತೆ ಎಷ್ಟು ಅಂತ ಹೇಳಿದಲ್ಲಿ ವರ್ಣತಂತು ಬಂದು 46, ಜೊತೆ ಬಂದು 23. ಎಸ್, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಒಂದು ಮಗು ತನ್ನ ತಂದೆ ತಾಯಿಯಿಂದ ಅನುವಂಶೀಯವಾಗಿ ಪಡೆದುಕೊಳ್ಳುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಮೇಲ್ಗಡೆ ಜೊತೆ ಕೇಳಿದ್ರು, ಇಲ್ಲಿ ಒಟ್ಟು ವರ್ಣತಂತುಗಳನ್ನು ಕೇಳಿದರೆ ಎಸ್ ಆನ್ಸರ್ ಬಂದು 23 ಜೊತೆ ಅಥವಾ 46 ಅಂತ ನಾವು ತಗೊಳ್ಬಹುದು. 23 ಜೊತೆ ಅಂತ ಕೊಟ್ಟರು ಓಕೆನೆ, 46 ಅಂತ ಕೊಟ್ಟರು ಸರಿನೇ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿದರೂ ಕಹಿ ಹೋಗುವುದಿಲ್ಲ ಎಂಬುದು ಈ ಕೆಳಗಿನ ಯಾವ ಅಂಶವನ್ನು ಹೊತ್ತಿ ಹೇಳುತ್ತದೆ ಅಂತ ಕೊಟ್ಟಿದ್ದಾರೆ. ಪರಿಸರದ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ, ಅನುವಂಶೀಯತೆಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ, ಪರಿಸರ ಹಾಗೂ ಅನುವಂಶೀಯತೆಯ ಎರಡೂ ಅಂಶಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ, ಅನುವಂಶೀಯತೆಯ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥದ್ದು ಆಪ್ಷನ್ ಬಿ. ಇಟ್ ಮೀನ್ಸ್ ಇಲ್ಲಿ ಪರಿಸರ ಅಂತ ಹೇಳಿದಾಗ ಇಲ್ಲಿ ಬೆಲ್ಲವನ್ನು ಕಟ್ಟಿ ಅದು ಸಿಹಿ ಆದರೆ ಅದು ಪರಿಸರದ ಪ್ರಭಾವ ಆಗುತ್ತೆ. ಬಟ್ ಅಲ್ಲಿ ಬೆಲ್ಲದ ಕಟ್ಟೆನ ಕಟ್ಟು ಸಹ ಅದು ಕಹಿ ಹೋಗೋದಿಲ್ಲ ಅಂತ ಹೇಳಿದ್ರೆ ಅದು ಅನುವಂಶೀಯತೆಯನ್ನು ಬಂದಿರತಕ್ಕಂಥದ್ದು. ಬೋತ್ ಬರೋದಿಲ್ಲ. ಬೋತ್ ಅಂತ ಹೇಳಿದಾಗ ಇಲ್ಲಿ ಆಲ್ರೆಡಿ ಪರಿಸರಕ್ಕೆ ಒಂದು ಕೊಟ್ಟಿದ್ದಾರೆ, ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿದರು ಅಂತ ಕೊಟ್ಟರಲ್ಲ, ಸೊ ಅದು ಬಂದು ಪರಿಸರದ ಒಂದು ಪ್ರಭಾವ. ಅಲ್ಲಿ ಕಹಿ ಹೋಗಲಿಲ್ಲ ಅಂತ ಹೇಳಿದಾಗ ಅದು ಅನುವಂಶೀಯತೆಯ ಪ್ರಭಾವ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಬಿ, ಆಪ್ಷನ್ ಸಿ ಬರೋದಿಲ್ಲ, ಅದು ಅನುವಂಶೀಯತೆಯ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪ್ರಬಲ ಗುಣವಿದ್ದರೆ ದುರ್ಬಲ ಹಿಂಜರಿಯುವುದು ಈ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಪ್ರಬಲ ಗುಣವಿದ್ದರೆ ದುರ್ಬಲ ಹಿಂಜರಿಯುವುದು ಈ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದರೆ ಜಿನ್ ಕೆನಡಿ, ಮೆಂಡಲ್, ಮ್ಯಾಕ್ ಗ್ಲೂಗಲ್, ಫ್ರಾನ್ಸಿಸ್ ಗಾಲ್ಫ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ, ಮೆಂಡಲ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬೆಳವಣಿಗೆಯ ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿದೆ? ಬೆಳವಣಿಗೆಯು ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿದೆ? ಅನುವಂಶೀಯತೆ, ಪರಿಸರ, ನಿರ್ನಾಳ ಗ್ರಂಥಿಗಳು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಎಸ್, ಬೆಳವಣಿಗೆ ಆಗಿರ್ಬೋದು ಅಥವಾ ವಿಕಾಸ ಆಗಿರ್ಬೋದು. ವಿಕಾಸ ಅಂತ ಹೇಳಿದಾಗ ಅನುವಂಶೀಯತೆ ಮತ್ತು ಪರಿಸರದಲ್ಲಿ ಬರ್ತಕ್ಕಂಥದ್ದು. ಬೆಳವಣಿಗೆ ಅಂತಕ್ಕಂಥದ್ರಲ್ಲಿ ಅನುವಂಶೀಯತೆ, ಪರಿಸರ, ನಿರ್ನಾಳ ಗ್ರಂಥಿಗಳು ಎಲ್ಲ ಸಹ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ. ಅನುವಂಶೀಯತೆ ಓಕೆ ಬೆಳವಣಿಗೆಗೆ, ಪರಿಸರನೂ ಸಹ ಬರುತ್ತೆ. ಆ್ಯಂಡ್ ನೆಕ್ಸ್ಟು ನಿರ್ನಾಳ ಗ್ರಂಥಿಗಳು ಸಹ ಬರುತ್ತೆ. ಅಲ್ಲಿ ನಾವು ನೋಡಿದಾಗ ಲಾಸ್ಟ್ ಇದರಲ್ಲಿ ನೋಡಿದ್ವಿ ಅಲ್ವಾ. ಸೊ ಇಟ್ ಮೀನ್ಸ್ ಬೆಳವಣಿಗೆ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ನಿಮಗೆ ಅರ್ಥ ನಾವು ನೋಡ್ತಾ ಹೋದಾಗ ಬೆಳವಣಿಗೆ ಅಂದರೆ ಏನು? ಎಸ್, ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಒಂದು ಪರಿಮಾಣಾತ್ಮಕ ಬೆಳವಣಿಗೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಾವು ಎಲ್ಲನೂ ತೊಗೊಳ್ಬೇಕಾಗುತ್ತೆ. ನಿರ್ನಾಳ ಗ್ರಂಥಿಗಳ ತವಿಂದ ಹಿಡಿದು ಅನುವಂಶೀಯತೆಯಿಂದ ಹಿಡಿದು ಪರಿಸರದಿಂದ ಹಿಡಿದು ಎಲ್ಲನೂ ತೊಗೊಳ್ಬೇಕಾಗುತ್ತೆ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ನಾವು ಕ್ವಶನ್ನ ನೋಡಿಕೊಂಡು ಆನ್ಸರ್ನ ನೋಡಿಕೊಂಡು ಕೆಲವೊಂದಕ್ಕೆ ನಾವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಬೆಳವಣಿಗೆಯನ್ನು ನಿಯಂತ್ರಿಸುವ ಪ್ರಮುಖ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಕ್ವಶನ್ನು. ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ನೋಡಿ ನಿರ್ನಾಳ ಗ್ರಂಥಿಗಳಂತ ಹೇಳಿದ್ವಲ್ವಾ. ಸೊ 3 ಬರುತ್ತೆ. ಸೊ ಅದರಲ್ಲಿ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದರೆ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಪ್ರಮುಖ ನಿರ್ನಾಳ ಗ್ರಂಥಿ ಯಾವುದು? ಮೇದೋಜೀರಕ ಗ್ರಂಥಿ, ಹ್ಯಾಡ್ರಿಲಿನ್ನು, ಪಿಟ್ಯುಟರಿ, ಲೈಂಗಿಕ ಗ್ರಂಥಿಗಳು ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಎಸ್, ವೆರಿ ಗುಡ್. ಸೊ ಆ್ಯಕ್ಚುಲಿ ಲೈಂಗಿಕ ಗ್ರಂಥಿಗಳಂತಕ್ಕಂಥದ್ದು ಬರಲ್ಲ. ಮೇದೋಜೀರಕ, ಹ್ಯಾಡ್ರಿಲಿನ್, ಪಿಟ್ಯುಟರಿ, ಥೈರಾಯ್ಡ್ ಈ ಥರ ಬರ್ತಾ ಹೋಗುತ್ತೆ. ಸೊ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ, ಪಿಟ್ಯುಟರಿ ಗ್ರಂಥಿ. ಎಸ್. ಆ್ಯಂಡ್ ನೆಕ್ಸ್ಟು ಸಮರೂಪ ಅವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯಾವಸ್ಥೆಗೆ ಬರಲು ಕಾರಣ ಅಂತ ಕೇಳಿದರೆ, ಇಟ್ ಮೀನ್ಸ್ ಸಮರೂಪ ಅವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯಾವಸ್ಥೆಗೆ ಬರಲು ಕಾರಣ ಏನು?
ಅವಳಿ ಅಂತ ನಮ್ಗೆ ಗೊತ್ತಿದೆ ಅಲ್ವಾ, ಸೊ ಅವಳಿ ಮಕ್ಕಳು ಅಂತ ಹೇಳ್ತೀವಿ. ಸೊ ಅವಳಿ ಮಕ್ಕಳಾದರೂ ಸಹ ಒಂದೇ ಇದರಲ್ಲಿ ಹುಟ್ಟಿದ್ರು ಸಹ ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯ ವ್ಯವಸ್ಥೆಗೆ ಬರ್ತಾರಂತೆ. ಯಾಕೆ ಅಂತ ಕೇಳಿದರೆ ಎಸ್ ಅನುವಂಶೀಯತೆ, ಆಹಾರ, ವಾಯುಗುಣ, ದೇಹದ ಉಷ್ಣತೆ ಅಂತ ಕೇಳಿದರೆ ಎಸ್ ಆನ್ಸರ್ ಬಂದು ಸಮರೂಪ ಅವಳಿಗಳು ಅಂತ ಹೇಳಿದಾಗ ಅನುವಂಶೀಯತೆ ಒಂದೇ ಇದರಲ್ಲಿ ಬರುತ್ತೆ. ಆಹಾರ, ವಾಯುಗುಣ, ದೇಹದ ಉಷ್ಣತೆ. ಎಸ್ ಇಲ್ಲಿ ಬೇರೆ ಬೇರೆ ವಯಸ್ಸಲ್ಲಿ ತಾರುಣ್ಯ ವ್ಯವಸ್ಥೆಗೆ ಬರೋದು ಅಂತ ಹೇಳಿದಾಗ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ, ದೇಹದ ಉಷ್ಣತೆ. ಆಪ್ಷನ್ ಡಿ ದೇಹದ ಉಷ್ಣತೆ. ಇದು ಆನ್ಸರ್ ಗೊತ್ತಾಯ್ತಂತ ಅಂದ್ಕೊಳ್ತೀನಿ. ಆಹಾರ ಅಂತ ಹೇಳ್ತಾರೆ, ಕೆಲವರು ವಾಯುಗುಣ, ಅನುವಂಶೀಯತೆ, ಆಹಾರ, ವಾಯುಗುಣ, ದೇಹದ ಉಷ್ಣತೆ. ಸೊ 4 ಸಹ ಒಂದು ಕಾರಣನೇ, ಬಟ್ ಇದರಲ್ಲಿ ಮೇನ್ ಕಾರಣ ಅಂತ ಹೇಳಿದಾಗ ದೇಹದ ಉಷ್ಣತೆ. ಇಟ್ ಮೀನ್ಸ್ ಸಮರೂಪ ಅವಳಿಗಳು ಅಂತ ಹೇಳಿದಾಗ ಇಲ್ಲಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಇಟ್ ಮೀನ್ಸ್ ಇದು ಹೆಣ್ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ದೇಹದ ಉಷ್ಣತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಏನು ಅಂತ ಕೇಳಿದರೆ ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಅನುವಂಶೀಯತೆ ಕಾರಣ, ಪರಿಸರ. ಎಸ್ ಆಯಿತು, ತುಂಬ ರಿಪೀಟೆಡ್ ಕ್ವೆಶನ್ ಬಿಡಿ. ಆನ್ಸರ್ ಬಂದು ಎಸ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಎಂದು ಕರೆಯುವರು? ಅಡ್ರಿನಲ್, ಪ್ಯೂಟಿಟರಿ, ಗೋನಡ್ಸ್, ಥೈರಾಯ್ಡ್. ಎಸ್ ಈ ಕೆಳಗಿನ ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಎಂದು ಕರೆಯುವರು? ಅಡ್ರಿನಲ್, ಪ್ಯೂಟಿಟರಿ, ಗೋನಡ್ಸ್, ಥೈರಾಯ್ಡ್. ಎಸ್ ವೆರಿ ಗುಡ್, ಆಪ್ಷನ್ ಬಿ ಪ್ಯೂಟಿಟರಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹಾರ್ಮೋನ್ಗಳ ಮೂಲತಃ ಯಾವುದು ಅಂತ ಕೇಳಿದ್ರೆ ಜೈವಿಕ ವಸ್ತುಗಳು, ದಾರದ ಎಳೆಯ ರೂಪದ ವಸ್ತುಗಳು, ಕೊಬ್ಬಿನ ವಸ್ತುಗಳು, ರಾಸಾಯನಿಕ ವಸ್ತುಗಳು ಅಂತ ಕೊಟ್ಟಿದ್ದಾರೆ. ಸೊ ಹಾರ್ಮೋನ್ಗಳಂತ ಹೇಳಿದ್ರೆ ಇದೊಂದು ಎಸ್ ಜೈವಿಕ ವಸ್ತುಗಳು, ದಾರದ ಎಳೆಯ ರೂಪದ ವಸ್ತುಗಳು, ಕೊಬ್ಬಿನ ವಸ್ತುಗಳು, ರಾಸಾಯನಿಕ ವಸ್ತುಗಳು. ಎಸ್ ಆನ್ಸರ್ ಬಿ ಅಂತ ಹೇಳ್ತಿದ್ದಾರೆ. ಮಾನವ, ವಾಟ್ ಈಸ್ ಮಾನವ? ಕ್ಕೆ ಬಿ ದಾರದ ಎಳೆಯ ರೂಪದ ವಸ್ತುಗಳು ಹಾರ್ಮೋನ್ಸ್ ಅಂದ್ರೆ. ಸೊ ಇಲ್ಲಿ ನಾವು ಮೇಯ್ನಾಗಿ ತಗೊಳ್ತಾ ಹೋದಾಗ ಆನ್ಸರ್ ಬಂದು ಹಾರ್ಮೋನ್ಸ್ ಅಂತ ಹೇಳಿದಾಗ ಇದೊಂದು ರಾಸಾಯನಿಕ ವಸ್ತು. ಆಪ್ಷನ್ ಡಿ ಏನಿದೆ ಇದೊಂದು ರಾಸಾಯನಿಕ ವಸ್ತು ಆಗಿರುತ್ತೆ. ಸೊ ದಾರದ ಎಳೆಯ ರೂಪದ ವಸ್ತು ಅದೊಂದು ಆಕಾರ ಇರ್ಬೋದು, ಬಟ್ ಅದು ಹಾರ್ಮೋನ್ ಅಂತಕ್ಕಂಥದ್ದು ಅದು ರಾಸಾಯನಿಕ ವಸ್ತು. ಎಸ್ ಹಾಗಾಗಿ ಆನ್ಸರು ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಗುವಿನ ಲಿಂಗ ನಿರ್ಧಾರ ಆಗುವುದು. ಸೊ ರಿಪೀಟೆಡ್ ಕ್ವೆಶನ್, ತಂದೆಯ ವರ್ಣತಂತುಗಳಿಂದ. ಆ್ಯಂಡ್ ನೆಕ್ಸ್ಟು ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು. ಸೊ ಸೇಮ್ ಇದು ಸಹ ರಿಪೀಟೆಡು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿಗಳು ಅಂತ ಕೇಳಿದರೆ ಅವರಿಂದ ಉತ್ಪತ್ತಿಯಾದವು, ಅವರಿಂದ ಮಾರ್ಪಾಡಾದವು, ಕೇವಲ ವರ್ಗಾವಣೆಗೊಂಡವು, ಅವರಿಂದ ಚಲನಶೀಲವಾದವು ಅಂತ ಕೊಟ್ಟಿದ್ದಾರೆ. ಎಸ್ ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿಗಳು ಯಾವ ರೀತಿ ಇರುತ್ತೆ? ಅವರಿಂದ ಇಟ್ ಮೀನ್ಸ್ ತಂದೆ ತಾಯಿಯಿಂದ ಉತ್ಪತ್ತಿಯಾದವ, ಅಥವಾ ಅವರಿಂದ ಮಾರ್ಪಾಡಾದವ, ಅಥವಾ ಕೇವಲ ವರ್ಗಾವಣೆಗೊಂಡವ, ಅಥವಾ ಅವರಿಂದ ಚಲನಶೀಲವಾದವ ಅಂತ ಕೇಳಿದರೆ ಸೊ ಅವರು ವರ್ಗಾವಣೆಗೊಂಡವು. ಇಟ್ ಮೀನ್ಸ್ ತಂದೆ ತಾಯಿಗಳಿಂದ ಅವ್ರ ತಂದೆ ತಾಯಿಗೆ, ಮಕ್ಕಳಿಗೆ, ಮಕ್ಕಳುಗಳಿಂದ ಮತ್ತೆ ಮಕ್ಕಳಿಗೆ ಆ ರೀತಿ ಏನಾಗುತ್ತೆ ವರ್ಗಾವಣೆ ಆಗುತ್ತೆ. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಅನುವಂಶೀಯತೆ ಗುಣಲಕ್ಷಣಗಳ ನೈಜ ವಾಹಕಗಳೆಂದರೆ ಅನುವಂಶೀಯತೆ ಗುಣಲಕ್ಷಣಗಳ ನೈಜ ವಾಹಕಗಳೆಂದರೆ ಜೀವಕೋಶಗಳಲ್ಲಿ ಜೀವಗಳು, ಜೀವಕೋಶದ ಕೋಶಕೇಂದ್ರ, ವರ್ಣತಂತುಗಳು. ಸೊ ನಮ್ಗೆ ಗೊತ್ತಿದೆ ಅನುವಂಶೀಯತೆ ಅಂತ ಹೇಳಿದಾಗ ಆಪ್ಷನ್ ಡಿ ವರ್ಣತಂತುಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಕಾಣಿಸ್ತಿದೆಯಲ್ಲ ಕ್ವೆಶನ್ನು,
ಮಗುವಿನ ವಿಕಾಸದ ಮೇಲೆ ಆನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ಸೂಕ್ತವಾಗಿ ವ್ಯಕ್ತಪಡಿಸುವ ಹೇಳಿಕೆ ಯಾವುದು ಅಂತ ಕೇಳಿದರೆ, ಮಗುವಿನ ವಿಕಾಸದ ಮೇಲೆ ಆನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ಸೂಕ್ತವಾಗಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಹೇಳಿಕೆ. ಕೇವಲ ಆನುವಂಶೀಯತೆ ಮಾತ್ರ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ, ಕೇವಲ ಪರಿಸರ ಮಾತ್ರ. ಆನುವಂಶೀಯತೆ ಮತ್ತು ಪರಿಸರ ಇವೆರಡರ ಸಂಕಲಾತ್ಮಕ ಅನುಪಾತೀಯ ಪ್ರಭಾವವು ವಿಕಾಸದ ಮೇಲೆ ಪ್ರಭಾವ ಬೀರುತ್ತದೆ. ವಿಕಾಸದ ವೇಳೆ ಪ್ರಭಾವ ಬೀರುವುದು ಆನುವಂಶೀಯತೆ ಮತ್ತು ಪರಿಸರಗಳ ಪರಸ್ಪರ ಅನುವರ್ತನೆಯಿಂದ ಅಂತ ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ ಅಂತ ಹೇಳಿದಾಗ, ಆನುವಂಶೀಯತೆ ಮತ್ತು ಪರಿಸರ ಇವೆರಡರ ಸಂಕಲಾತ್ಮಕ ಅಥವಾ ಅನುಪಾತೀಯ ಪ್ರಭಾವವು ವಿಕಾಸದ ಮೇಲೆ ಪ್ರಭಾವ ಬೀರುತ್ತದೆ. ಆ್ಯಂಡ್ ವಿಕಾಸದ ವೇಳೆ ಪ್ರಭಾವ ಬೀರುವುದು ಆನುವಂಶೀಯತೆ ಮತ್ತು ಪರಿಸರಗಳ ಪರಸ್ಪರ ಅನುವರ್ತನೆ. ಎರಡೂ ಸಹ ಒಂದೇ ರೀತಿಯಲ್ಲಿ ಆನ್ಸರ್ನ ಕೊಡ್ತಾ ಇದೆ. ಬಟ್ ಏನಂತಂದ್ರೆ ಇಲ್ಲಿ ಸಂಕಲಾತ್ಮಕ ಅಥವಾ ಅನುಪಾತೀಯ ಪ್ರಭಾವ ಅಂತ ಕೊಟ್ಟಿದ್ದಾರೆ. ಈ ಒಂದು ವರ್ಡ್ ಏನು ಬರೋದಿಲ್ಲ. ಸೊ ಆನ್ಸರ್ ಏನಂದರೆ ವಿಕಾಸದ ವೇಳೆ ಪ್ರಭಾವ ಬೀರುವುದು ಆನುವಂಶೀಯತೆ ಮತ್ತು ಪರಿಸರಗಳ ಪರಸ್ಪರ ಅನುವರ್ತನೆಯಿಂದ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿದ್ಯಾರ್ಥಿಯ ವಿಕಾಸವು ಅವಲಂಬಿಸಿರುವುದು ಆನುವಂಶೀಯತೆ, ಪರಿಸರ, ಆನುವಂಶೀಯತೆ ಮತ್ತು ಪರಿಸರ ಯಾವುದು ಅಲ್ಲ ಅಂತ ಹೇಳಿದರೆ. ಸೊ ಎಲ್ಲ ನೋಡಿ ಕ್ವಶನ್ ಒಂದೇ ಥರ, ಆನ್ಸರ್ ಒಂದೇ ಇರುತ್ತೆ. ಬಟ್ ಕ್ವಶನ್ಸ್ಗಳೇನಾಗಿರುತ್ತೆ ಸ್ವಲ್ಪ ಅದೆಲ್ಲ ಚೇಂಜ್ ಮಾಡಿ ಈ ರೀತಿ ಬರಬಹುದು ಅಂತ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಸೇಮ್ ಆನುವಂಶೀಯತೆ ಮತ್ತು ಪರಿಸರ ವಿಕಾಸ ಅಂತ ಹೇಳಿದಾಗ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಸಹ ನಾವು ನೋಡಿದ್ವಿ, ಆನುವಂಶೀಯತೆ ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪಿಯಾಜೆ ಅವರ ಪ್ರಕಾರ ವಿಕಾಸದ ಮೊದಲ ಹಂತದಲ್ಲಿ 0-2 ವರ್ಷಗಳ ಮಗುವು ಅತ್ಯುತ್ತಮವಾಗಿ ಕಲಿಯುವುದು ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ಪಿಯಾಜೆ ಅವರ ಪ್ರಕಾರ ವಿಕಾಸದ ಒಟ್ಟು 4 ಹಂತಗಳು ಬರ್ತವೆ. ಫಸ್ಟ್ ಒನ್ ಅಂತ ಹೇಳಿದ್ರೆ ಅಲ್ಲಿ ಸಂವೇದನಾಗತಿ, ಆ್ಯಂಡ್ ಎರಡನೇದು ಬಂದು ಮೂರ್ತ ಕಾರ್ಯಗಳ ಹಂತ, ಮೂರನೇದು ಬಂದು ಕಾರ್ಯಪೂರ್ವ ಹಂತ, ನಾಲ್ಕನೇದು ಬಂದು ಔಪಚಾರಿಕ ಕಾರ್ಯಗಳ ಹಂತ. ಸೊ ಇಲ್ಲ ನೋಡ್ತಾ ಹೋದಾಗ ಸಂವೇದನಾಗತಿ ಹಂತ ಏನಿದು 0-2 ವರ್ಷಗಳಿಗೆ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಕಾರ್ಯಪೂರ್ವ ಹಂತ ಎರಡನೇದೇನಿದೆ ಇದು ಬಂದು 3-7 ವರ್ಷಗಳವರೆಗೆ ಕಂಡು ಬರತಕ್ಕಂಥದ್ದು. ಆ್ಯಂಡ್ ಮೂರ್ತ ಕಾರ್ಯಗಳ ಹಂತ ಮೂರನೇದು ಇದು ಬಂದು 8-12 ವರ್ಷ ಅಂತ ಹೇಳ್ಬೋದು. ಆ್ಯಂಡ್ ಸಿ ಇದೆಯಲ್ಲ, ಸೊ ಇದು 12 ಮೇಲ್ಪಟ್ಟಿನ ವರ್ಷಕ್ಕೆ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ವಶನ್ ಏನು, 0-2 ವರ್ಷಗಳ ಮಗುವು ಅತ್ಯುತ್ತಮವಾಗಿ ಕಲಿಯುವುದು ಅಂತ ಹೇಳಿದ್ರೆ ಸಂವೇದನಾಗತಿ ಹಂತದಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಸಂವೇದನೆಗಳ ಮೂಲಕ. ಆಪ್ಷನ್ ಎ, ಸಂವೇದನೆಗಳ ಮೂಲಕ ಕಲಿತಕ್ಕಂಥದ್ದು 0-2ನೇ ವರ್ಷದಲ್ಲಿ ಇದು ಒಂದು ಸಂವೇದನಾಗತಿ ಹಂತ ಅಂತ ಸಹ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ 4 ಹಂತಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ 4 ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಪಿಯಾಜೆ, ಸ್ಕಿನ್ನರ್, ಎರಿಕ್ಸನ್, ಕೋಹ್ಬರ್ಗ್ ಅಂತ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ನೋಡಿದಾಗ 4 ಏನು ಹಂತಗಳು ಕಂಡು ಬರುತ್ತೋ ಸೊ ಅದನ್ನು ಜ್ಞಾನಾತ್ಮಕ ವಿಕಾಸ ಅಂತ ನಾವು ಹೇಳ್ತೀವಿ, ಆ್ಯಂಡ್ ಬೌದ್ಧಿಕ ವಿಕಾಸ ಅಂತಲೂ ಸಹ ಹೇಳ್ತೀವಿ. ಸೊ ಇಲ್ಲಿ ಬರ್ತಕ್ಕಂಥ 4 ಹಂತಗಳನ್ನು ನಮಗೆ ಕೊಟ್ಟಂತಕ್ಕಂಥವ್ರು ಪಿಯಾಜೆ ಅವರು. ಆಪ್ಷನ್ ಎ, ಪಿಯಾಜೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ, ಮಕ್ಕಳ ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸುವವರು ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಹೇಳಿ. ಇಟ್ ಮೀನ್ಸ್ ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸುವರು ಈ ಹೇಳಿಕೆಯನ್ನು ನೀಡಿದವರು ಯಾರು? ಸ್ಕಿನ್ನರ್, ಪಿಯಾಜೆ, ಕೋಲ್ಬರ್ಗ್, ಪವ್ಲವ್ ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸ್ತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಂತಕ್ಕಂಥವ್ರು ಆನ್ಸರ್ ಬಂದು ಪಿಯಾಜೆ ಅವರು. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪಿಯಾಜೆಯವರು ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವ ಹಂತ ಯಾವುದು? ಪಿಯಾಜೆಯವರು ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವ ಹಂತ ಯಾವುದು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಆರ್ಡರ್ ಪ್ರಕಾರವೇ ಕೊಟ್ಟಿದ್ದಾರೆ. ಸಂವೇದನಾಗತಿ ಹಂತ, ಮೂರ್ತ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ ಆ್ಯಂಡ್ ಔಪಚಾರಿಕ ಕಾರ್ಯಗಳ ಹಂತ. ಸೊ ಇಲ್ಲಿ ಸಂವೇದನಾಗತಿ ಫಸ್ಟ್ ಒನ್ನು, ಕಾರ್ಯಪೂರ್ವ ಹಂತ ಎರಡನೇದು, ಮೂರ್ತ ಕಾರ್ಯಗಳ ಹಂತ ಮೂರನೇದು, ಔಪಚಾರಿಕ ಕಾರ್ಯಗಳ ಹಂತ ಬಂದು 4ನೇ ಹಂತ ಆಗುತ್ತೆ. ಆ್ಯಂಡ್ ಸಂವೇದನಾಗತಿ ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದೇನು, ಮಗುಗೆ ಇನ್ನು ಪ್ರಪಂಚದ ಒಂದು ಇದಿರೋದಿಲ್ಲ, ಅಳೋದು, ನಗೋದು, ನೋಡೋದು ಈ ಥರ ಮಾತ್ರ ಇರುತ್ತೆ. ಸೊ ಇಲ್ಲಿ ಸಂವೇದನಾಗತಿ ಹಂತದಲ್ಲಿ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ನೆಕ್ಸ್ಟು 2ನೇ ಪಾಯಿಂಟ್ ಏನು, ಕಾರ್ಯಪೂರ್ವ ಹಂತ. ಇದು 3-7 ವರ್ಷದಲ್ಲಿ ಬರುತ್ತಲ್ವ. ಸೊ ಈ ಒಂದು ಹಂತದಲ್ಲಿ ಏನಿದೆಯೋ ಇಲ್ಲಿ ಮಗುವಿಗೆ ಅಹಂ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಜ್ಞಾನ ಆಗ್ತಾನೆ ಬರ್ತಾ ಇರುತ್ತೆ, ಸಂಕೇತಗಳ ಅಂಕಿಅಂಶಗಳ ಜ್ಞಾನ ಬರ್ತಾ ಇರುತ್ತೆ, ಆ್ಯಂಡ್ ಪ್ರಬುದ್ಧ ಭಾಷಾ ಬೆಳವಣಿಗೆ ಸಹ ಕಲ್ತ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಹಂ ಅಂತಕ್ಕಂಥ ಒಂದು ಪ್ರವೃತ್ತಿ ಬರ್ತಕ್ಕಂಥದ್ದು ಈ ಒಂದು ಇದರಲ್ಲಿ ಅಹಂ ಕೇಂದ್ರಿತವಾಗಿರುವ ಇಲ್ಲಿ ಈ ಒಂದು ಇದೇ ಹೇಳುತ್ತೆ, ಅಹಂ ಕೇಂದ್ರಿತವಾಗಿರುವ ಇಲ್ಲಿ ಸ್ವತಂತ್ರ ಆಲೋಚನೆಗಳು ಆರಂಭ ಆಗುತ್ತೆ. ಯಾವುದರಲ್ಲಿ?
ಕಾರ್ಯಪೂರ್ವ ಹಂತದಲ್ಲಿ ಆಪ್ಷನ್ ಸಿ ಏನಿದೆ ಇಲ್ಲಿ ಬಂದು ಅಹಂ ಕೇಂದ್ರಿತ ಮತ್ತು ಸ್ವತಂತ್ರ ಆಲೋಚನೆಗಳು ಸಹ ಇಲ್ಲಿ ಬರೋಕ್ಕೆ ಶುರು ಮಾಡುತ್ತೆ. ಅಹಂ ಕೇಂದ್ರಿತ ಬಂದು ಕಾರ್ಯಪೂರ್ವ ಹಂತ 3 ರಿಂದ 7 ವರ್ಷಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಲಿಕೆಯು ಪರಿಪಕ್ವತೆಯ ಪ್ರತಿಫಲ. ಕಲಿಕೆ ಅಂತಕ್ಕಂಥದ್ದು ಪರಿಪಕ್ವತೆಯ ಪ್ರತಿಫಲ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಡಿ ವಿಕಾಸ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ಬಹುಮುಖ ವಿಕಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಅಂತ ಕೊಟ್ಟಿದ್ದಾರೆ. ಬಹುಮುಖ ವಿಕಸನವು ಈ ಮೂಲಕ ಸಾಧ್ಯವಾಗಬಲ್ಲದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳು, ಜ್ಞಾನ ವಲಯ, ಭಾವನಾತ್ಮಕ ವಲಯ ಮತ್ತು ಸೈಕೋಮೋಟರ್ ವಲಯ, ಭಾವನೆಗಳ ಪ್ರಬುದ್ಧತೆಯ ವಲಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಹುಮುಖ ಅಂತ ಕೇಳಿರೋದ್ರಿಂದ ನಾವು ಆನ್ಸರ್ನ ನಾವಿಲ್ಲಿ ಸೊ ಶಿಕ್ಷಕರ ವಿದ್ಯಾರ್ಥಿಗಳು ಆಗಬಹುದು, ಬೌದ್ಧಿಕ ಮಾನಸಿಕ ಸಾಮರ್ಥ್ಯಗಳು ಆಗಬಹುದು, ಭಾವನೆಗಳ ಪ್ರಬುದ್ಧತೆ ವಲಯನೂ ಸಹ ಆಗ್ಬೋದು. ಬಟ್ ಬಹುಮುಖ ವಿಕಾಸ ಅಂತ ಹೇಳಿದಾಗ ಇಲ್ಲಿ ಜ್ಞಾನ ವಲಯ, ಭಾವನಾತ್ಮಕ ವಲಯ ಮತ್ತು ಸೈಕೋಮೋಟರ್ ವಲಯ. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಸೈಕೋಮೋಟರ್ ವಲಯ ಅಂದರೆ ಏನು ಅಂತ. ಸೊ ಅಲ್ಲಿ ನೋಡಿಲ್ಲ ಅಂದರೆ ಫಸ್ಟ್ ವೀಡಿಯೋ ನೋಡ್ಕೊಂಡು ಬನ್ನಿ. ಸೊ ಸೈಕೋಮೋಟರು, ಜ್ಞಾನ ವಲಯ, ಭಾವನಾತ್ಮಕ ವಲಯ 3 ಸಹ ಸಾಧ್ಯವಾಗುತ್ತೆ ಬಹುಮುಖ ವಿಕಾಸ ಆಗೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣ ಮಕ್ಕಳ ಭಾಷೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣ ಮಕ್ಕಳ ಭಾಷೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು? ಜೀನ್ ಪಿಯಾಜೆ, ಲಾರೆನ್ಸ್ ಕೋಲ್ಬರ್ಗ್, ವೈಗೊಟ್ಸ್ಕಿ, ಕೌಲರ್ ಅಂತ ಕೊಟ್ಟಿದ್ದಾರೆ. ಎಸ್ ಕೌಲರ್ ಬಂದು ಸೊ ಎಸ್ ಆನ್ಸರ್ ನೋಡಿದ್ರೆ ಆಪ್ಷನ್ ಸಿ ವೈಗೊಟ್ಸ್ಕರ್ ಅಂತಕ್ಕಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕೋಲ್ಬರ್ಗ್ನ ವಿಕಾಸ ಸಿದ್ಧಾಂತವು ಹೆಚ್ಚು ಒತ್ತು ನೀಡುವುದು ಡ್ಯಾಶ್ನ ಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು ಕೋಲ್ಬರ್ಗ್ ಸಿದ್ಧಾಂತ ಅಥವಾ ವಿಕಾಸ ಸಿದ್ಧಾಂತ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಯಾವುದು? ನೈತಿಕ ಬೆಳವಣಿಗೆಗೆ ಅಥವಾ ಪರಿಪಕ್ವತೆಗೆ, ದೈಹಿಕ ಬೆಳವಣಿಗೆಗೆ ಅಥವಾ ರೂಪಿಸ್ತಕ್ಕಂಥ ಒಂದು ವಿನ್ಯಾಸಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾರೆ ಅಂತ ಕೇಳ್ತಾ ಹೋದರೆ ಎಸ್ ಆನ್ಸರ್ ಬಂದು ನೈತಿಕ ಬೆಳವಣಿಗೆಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಗುವಿನ ಹೃದಯದ ಬಡಿತ 1 ನಿಮಿಷಕ್ಕೆ ಎಷ್ಟು ಬಾರಿ ಕಂಡುಬರುತ್ತದೆ ಅಂತ ಕೇಳಿದರೆ 70 ರಿಂದ 72, 110 ರಿಂದ 120, 30 ರಿಂದ 35, 50 ರಿಂದ 60 ಅಂತ ಕೊಟ್ಟಿದ್ದಾರೆ. ಸೊ ಮನುಷ್ಯನಲ್ಲಿ 70 ರಿಂದ 72, ಬಟ್ ಮಗುವಿನ ಹೃದಯದ ಬಡಿತ ಬಂದು 1 ನಿಮಿಷಕ್ಕೆ 110 ರಿಂದ 120 ಬಾರಿ ಬಡ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಿಸಿದಂತೆ ಮರೆವಿನ ವಕ್ರರೇಖೆಯನ್ನು ರಚಿಸಿದಾತ ಯಾರು ಅಂತ ಕೇಳಿದರೆ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್, ಹರ್ಮನ್ ಎಬಿಂಗ್ಹೌಸ್, ಸ್ಪಿಯರ್ಮನ್, ಕಾರ್ಲ್ ಯಂಗ್ ಅಂತ ಕೊಟ್ಟಿದ್ದಾರೆ. ಎಸ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಪಟ್ಟಂಥ ಒಂದು ವಕ್ರರೇಖೆಯನ್ನು ರಚನೆ ಮಾಡ್ತಕ್ಕಂಥವ್ರು ಹರ್ಮನ್ ಎಬಿಂಗ್ ಹಾಸ್. ಆಪ್ಷನ್ ಬಿ ಹರ್ಮನ್ ಎಬಿಂಗ್ ಹಾಸ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟು ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರ ಕೊಡುಗೆ ಅಂತ ಕೇಳಿದರೆ ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರ ಕೊಡುಗೆ ಅಂತ ಕೇಳಿರ್ತಕ್ಕಂಥದ್ದು ಬ್ರೂನರ್, ಥಾರ್ನ್ಡೈಕ್, ಪೌಲೋ, BF ಸ್ಕಿನ್ನರ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಎ ಬ್ರೂನರ್. ಆ್ಯಂಡ್ ನೆಕ್ಸ್ಟು ಇದನ್ನು ಮಗುವಿನ ದುರ್ಬಲತೆ ವಿಧ ಎನ್ನಲಾಗಿದೆ ಅಂತ ಕೊಟ್ಟಿದ್ದಾರೆ. ನಗುವುದು, ಉಗ್ಗುವಿಕೆ, ತಪ್ಪು ಭಾಷೆಗಳ ಹವ್ಯಾಸ, ಅಳುವುದು. ಸೊ ನೋಡಿ ನಗುವುದು, ಅಳುವುದು, ತಪ್ಪು ಭಾಷೆಗಳ ಹವ್ಯಾಸ ಇದೆಲ್ಲ ಒಂದು ಮಗುವಿನ ದುರ್ಬಲತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಇವೆಲ್ಲ ಸರಿ ಮಾಡ್ಕೊಳ್ತಾ ಆಗ ಒಂದು ಕ್ಷಣಕ್ಕೆ ಬರ್ಬೋದು. ಆ್ಯಂಡ್ ಅಟ್ ಅ ಟೈಮು ನೆಕ್ಸ್ಟ್ ಟೈಮ್ಗೆ ಅದು ಚೇಂಜಸ್ ಸಹ ಆಗ್ತಾ ಹೋಗುತ್ತೆ. ಬಟ್ ಉಗ್ಗುವಿಕೆ ಅಂತ ಏನು ಹೇಳಿದೆ ಆಪ್ಷನ್ ಬಿ ಉಗ್ಗುವಿಕೆ ಅಂತ ಹೇಳಿದರೆ ಬಿಕ್ಲಿಕ್ಕೆ ಅಥವಾ ತೊದ್ದೋದು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಉಗ್ಗುವಿಕೆ ಅಂತ ಹೇಳ್ತೀವಿ. ಸೊ ಅದು ಮಕ್ಕಳಿಗೆ ಬಂದರೆ ಅದು ಜೀವನ ಪೂರ್ತಿ ಜೊತೆಯಲ್ಲಿ ಬಂದ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಇಟ್ ಮೀನ್ಸ್ ಭಾವನಾತ್ಮಕ ಅಂದರೆ ಭಾವನೆಗೆ ಸಂಬಂಧಪಟ್ಟಂತೆ ಅಂತ ಅಂದರೆ ಅಲ್ಲಿ ನಗು ಬರ್ಬೋದು, ಅಳು ಬರ್ಬೋದು, ಕೋಪ ಬರ್ಬೋದು, ಅಥವಾ ಬೇಜಾರಾಗ್ಬೋದು, ಅಥವಾ ಒಂಟಿತನ ಕಾಡ್ಬೋದು. ಇವೆಲ್ಲ ಭಾವನೆಗೆ ಸಂಬಂಧಪಟ್ಟಂತೆ. ಸಮಸ್ಯೆಗಳು ಅಂತ ಹೇಳಿದರೆ ಇಲ್ಲಿ ಸಮಸ್ಯೆಗಳು ಅಂತ ಹೇಳಿದಾಗ ಸೊ ಆತನಿಗೆ ಆಗ್ತಕ್ಕಂಥ ಒಂದು ಮಾನಸಿಕ ಸಮಸ್ಯೆ ಅಂತಲೂ ಹೇಳ್ಬಹುದು. ಸೊ ಅದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದಾಗ ಪರಿಸರದ ಸಮಸ್ಯೆ, ಪರಿಸರದಿಂದ ಆಗಬಹುದು, ಪೋಷಕರಿಂದನೂ ಆಗ್ಬೋದು, ಪೋಷಕರ ತಿರಸ್ಕಾರ ಮೇಯ್ನಾಗಿ ಅಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆ್ಯಂಡ್ ನೆಕ್ಸ್ಟು ಮಾತು ಬರದ ಮೂಕ ವ್ಯಕ್ತಿಯೊಬ್ಬ ತನ್ನ ಅನುಭವಗಳನ್ನು ಪ್ರತಿನಿಧಿಸುವ ರೂಪ ಯಾವುದು ಅಂತ ಕೇಳಿದರೆ ಮಾತು ಬರದ ಮೂಕ ವ್ಯಕ್ತಿಯೊಬ್ಬ ತನ್ನ ಅನುಭವಗಳನ್ನು ಪ್ರತಿನಿಧಿಸುವ ರೂಪ ಯಾವುದು? ಅಭಿನಯಿಸುವಿಕೆ, ಮೂರ್ತೀಕರಿಸುವಿಕೆ, ಪ್ರತೀಕಗೊಳಿಸುವಿಕೆ, ಸಂಕೇತೀಕರಿಸುವಿಕೆ. ಸೊ ಇಲ್ಲಿ ನೋಡಿ ಆನ್ಸರ್ ಬಂದು ಅಭಿನಯಿಸುವಿಕೆ ಮತ್ತು ಸಂಕೇತೀಕರಿಸುವಿಕೆ ಎರಡೂ ಬರ್ಬೋದು. ಬಟ್ ಏನಂತ ಅಂದರೆ ಸಂಕೇತ ಎಲ್ಲದಕ್ಕೂ ಸಹ ಕೋಡ್ ವರ್ಡ್ ಇಟ್ಕೊಂಡು ಮಾಡೋದಕ್ಕಾಗಲ್ಲ. ಅಭಿನಯಿಸುವಿಕೆ ಇಸ್ ದ ಬೆಸ್ಟ್ ಇದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಎ ಅಭಿನಯಿಸುವಿಕೆಯಿಂದ ಮೂಕ ವ್ಯಕ್ತಿಗಳು ಮಾಡ್ತಕ್ಕಂಥ ಮೇನಾಗಿ ಮಾಡೋದೇ ಅದು ಅಭಿನಯದಿಂದ ನಟನೆ ಅಂತ ಹೇಳ್ತೀವಲ್ಲ, ಅಥವಾ ಅಭಿನಯ. ಸೊ ಅದು
ಆ್ಯಂಡ್ ನೆಕ್ಸ್ಟ್ ಮಗು ಶೈಕ್ಷಣಿಕವಾಗಿ ಮುನ್ನಡೆ ಸಾಧಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ? ಮಗು ಶೈಕ್ಷಣಿಕವಾಗಿ ಮುನ್ನಡೆಯನ್ನು ಸಾಧಿಸಬೇಕು ಅಂದರೆ ಈ ಕೆಳಗಿನ ಯಾವ ಕಾರ್ಯಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕೇಳಿದರೆ ಚಟುವಟಿಕಾ ವಿಧಾನ ಅಳವಡಿಕೆ, ಕಥನ ವಿಧಾನದ ಅಳವಡಿಕೆ, ಕ್ರೀಡಾ ವಿಧಾನದ ಅಳವಡಿಕೆ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಶೈಕ್ಷಣಿಕವಾಗಿ ಅಂತ ಹೇಳಿದಾಗ ಇಲ್ಲಿ ಚಟುವಟಿಕೆಯೂ ಸಹ ಬರುತ್ತೆ. ಇಟ್ ಮೀನ್ಸ್ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟಂತೆ ಹೋಗುತ್ತೆ. ಕಥನ ವಿಧಾನ ಅಂತ ಹೇಳಿದಾಗ ಕಥೆಗಳ ಮೂಲಕ ಅಂತ ಹೇಳಬಹುದು, ಕೆಲವೊಂದು ಸಬ್ಜೆಕ್ಟ್ ವೈಸು. ಆ್ಯಂಡ್ ಕ್ರೀಡಾ ವಿಧಾನ ಅಂತ ಹೇಳಿದಾಗ ಕೆಲವೊಂದು ಕ್ರೀಡಾದಲ್ಲಿ ಮಾಡಬಹುದು. ಬಟ್ ಎಲ್ಲದಕ್ಕೂ ಎಲ್ಲ ಪರಿಣಾಮ ಆಗಲ್ಲ. ಕೆಲವೊಂದು ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಆಗಿ ನಾವು ಚಟುವಟಿಕೆ ವಿಧಾನ, ಕಥನ ವಿಧಾನ ಮತ್ತು ಕ್ರೀಡಾ ವಿಧಾನ ಮೂರೂ ಸಹ ಮಾಡ್ತಾ ಹೋಗ್ತೀವಿ. ಸೊ ಆನ್ಸರು ಆಪ್ಷನ್ ಡಿ, ಮೇಲಿನ ಎಲ್ಲವೂ. And the next question. ನಿಧಾನವಾಗಿ ಕಲಿಯುವ ಮಗುವನ್ನು ಪ್ರತಿಭಾವಂತನೊಂದಿಗೆ ಹೋಲಿಕೆ ಮಾಡುವುದರಿಂದ ಮಂದ ನಿಧಾನವಾಗಿ ಕಲಿಯುವ ಮಗುವಿಗೆ ಪ್ರತಿಭಾವಂತ ಮಗುವಿನ ಬಗ್ಗೆ ಈ ಕೆಳಗಿನ ಯಾವ ಭಾವನೆ ಹೊಂದುತ್ತಾನೆ? ಇಟ್ ಮೀನ್ಸ್ ನಿಧಾನವಾಗಿ ಕಲಿತಕ್ಕಂಥ ಒಬ್ಬ ಮಗುವನ್ನು ಪ್ರತಿಭಾವಂತ ಮಗುವಿನ ಜೊತೆ ಹೋಲಿಕೆ ಮಾಡೋದ್ರಿಂದ ಈ ನಿಧಾನವಾಗಿ ಕಲಿತಕ್ಕಂಥ ಮಗುವಿನಲ್ಲಿ ಯಾವ ಒಂದು ಭಾವನೆ ಮೂಡುತ್ತದೆ ಅಂತ ಕೇಳಿದರೆ ಪ್ರೀತಿ, ಸ್ನೇಹ, ದ್ವೇಷ, ವಾತ್ಸಲ್ಯ ಅಂತ ಕೊಟ್ಟಿದ್ದಾರೆ. ಅಲ್ವಾ? ಸೊ ನೋಡಿ, ಇಲ್ಲಿ ಪ್ರೀತಿ, ಸ್ನೇಹ, ವಾತ್ಸಲ್ಯ ಬೆಳೆಯೋದಿಲ್ಲ. ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಒಬ್ಬ ಮಗುವಿನ ಇನ್ನೊಬ್ಬ ಮಗುವಿನ ಜೊತೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಕೋಪ, ದ್ವೇಷ, ಸೊ ಈ ಥರ ಅಸೂಯೆ ಉಟ್ಕೊಳ್ಳುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ, ಒಬ್ಬರಿಗೆ ಹೋಲಿಕೆ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮಾನಸಿಕವಾಗಿ ಹಿಂದುಳಿದ ಮಗುವಿನ ಈ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗಿರುತ್ತದೆ? ಮಾನಸಿಕವಾಗಿ ಹಿಂದುಳಿದ ಮಗುವಿನ ಈ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗಿರುತ್ತೆ ಅಂತ ಕೇಳಿದರೆ, ಸೊ ಮಾನಸಿಕ ಅಂತ ಹೇಳಿದ್ರೆ ಸ್ನಾಯುಬಲ ಅಂತ ಹೇಳಿದ್ರೆ ಇದು ಅಂಗವಿಕಲರು ಅಂತ ಹೇಳ್ಬೋದು. ಸೊ ಇಟ್ ಮೀನ್ಸ್ ಯಾವುದೋ ಒಂದು ಅಂಗವೈಫಲ್ಯದಿಂದ ಬರ್ತಕ್ಕಂಥ ಅಂಗವಿಕಲತೆ. ಬಟ್ ಇಲ್ಲಿ ಮಾನಸಿಕ ಹಿಂದುಳಿದ ಮಗು ಅಂತ ಹೇಳಿದಾಗ ಆನ್ಸರ್ ಬಂದು ಆಪ್ಷನ್ ಎ, ಮೆದುಳಿಗೆ ಏನೋ ಎಫೆಕ್ಟ್ ಆದರೆ ಅಥವಾ ಏನಾದರೂ ಹಿಂಸೆ ಅನಿಸಿದ್ರೆ ಅಥವಾ ಆ ಮಗುವಿಗೆ ಏನಾದರೂ ಮೆಂಟಲಿ ಟಾರ್ಚರ್ ಆಗಿದ್ದರೆ ಸೊ ಇಟ್ ಮೀನ್ಸ್ ಮೆದುಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ, ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದಂತಹ ಮನೋವಿಜ್ಞಾನಿ ಯಾರು? ಗಾಲ್ಫನ್, ಜೋಕ್ಸ್, ಥಾರ್ನ್ಡೈಕ್, ಎಲ್ಲರೂ ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಯಾರೋ ಒಬ್ಬರು ಮಾಡಿರಬೇಕು. ಸೊ ಆನ್ಸರ್ ಬಂದು ಆಪ್ಷನ್ ಎ, ಗಾಲ್ಫನ್ ಅಂತಕ್ಕಂಥವ್ರು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ತಿಳಿಸುತ್ತದೆ? ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ತಿಳಿಸುತ್ತದೆ? ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟ, ಅವನ ಮಾನಸಿಕ ಬೆಳವಣಿಗೆಯ ದರ, ಆತನ ಆಂತರಿಕ ಮಾನಸಿಕ ಮಟ್ಟ, ಆತನ ಬೌದ್ಧಿಕ ಸ್ಥಾನ, ಸ್ಥಿತಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆ ಪರಿಪಕ್ವತೆ ಅಂತ ಹೇಳಿದಾಗಲೇ ನಾವು ಅಲ್ಲಿ ಹೇಳ್ತಾ ಹೋಗ್ತೀವಿ. ಒಬ್ಬ ಮಗು ಆಗಿರ್ಬೋದು, ಮೇಯ್ನಾಗಿ ತೊಗೊಳ್ತಕ್ಕಂಥ ಇಲ್ಲಿ ಕ್ಲಾಸಲ್ಲಿ, ಸ್ಕೂಲಲ್ಲಿ ಅಂತ ಹೇಳಿದಾಗ ಶೈಕ್ಷಣಿಕವಾಗಿ ನಾವು ಮಗು ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ಮಗುವಿನ ಮಾನಸಿಕ ವಯಸ್ಸು ಅಂತ ಹೇಳಿದಲ್ಲಿ ಪರಿಪಕ್ವತೆಯ ಮಟ್ಟವನ್ನು ನಾವು ಅಲ್ಲಿ ಅನುಸರಿಸಬೇಕಾಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್, ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಏನೆಂದು ಹೇಳಬಹುದು ಅಂತ ಕೇಳಿದರೆ, ಅಲ್ವಾ ಫ್ರೆಂಡ್ಸ್, ನಮ್ಗೆ ಗೊತ್ತಿದೆ ಪರಿಮಾಣಾತ್ಮಕ ಇದಾಗಲಿ ರಿಪೀಟೆಡ್ ಎಷ್ಟೊಂದು ಸರಿ ಬಂದಿದೆ. ಗುಣಾತ್ಮಕ ಅಂತ ಹೇಳಿದ್ರೆ ಆ್ಯಂಡ್ ಪರಿಮಾಣಾತ್ಮಕ ಎರಡು ಬರುತ್ತೆ ವಿಕಾಸ ಮತ್ತು ಬೆಳವಣಿಗೆಯಲ್ಲಿ. ಪರಿಮಾಣಾತ್ಮಕ ಬದಲಾವಣೆ ಅಂದರೆ ಅಳತೆ ಮಾಡ್ತಕ್ಕಂಥದ್ದು. ಇಟ್ ಮೀನ್ಸ್ ದೇಹಕ್ಕೆ ಸಂಬಂಧಪಟ್ಟಂಥ ಒಂದು ಹೆಚ್ಚಳ, ತೂಕ, ಗಾತ್ರ ಇದು ಬರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಬೆಳವಣಿಗೆ. ವಿಕಾಸ ಅಂತ ಹೇಳಿದ್ರೆ ಗುಣಾತ್ಮಕ ಬದಲಾವಣೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸಂವೇದನೆ ಎಂದರೆ ಈ ಅರ್ಥ ನೀಡಬಹುದು ಅಂತ ಕೊಟ್ಟಿದ್ದಾರೆ. ಕದಡು, ಭಾವನೆ, ಚಲಿಸು, ವೇಗವಾಗಿ ಚಲಿಸುವುದು. ಸಂವೇದನೆ ಅಂತ ಅಂದರೆ ಅದರ ಒಂದು ಕರೆಕ್ಟ್ ಆದ ಒಂದು ಅರ್ಥ ಬಂದು ಅದರ ಒಂದು ಮೀನಿಂಗ್, ಎಕ್ಸಾಕ್ಟ್ ಮೀನಿಂಗ್ ಬಂದು ಕದಡು ಅಂತಕ್ಕಂಥ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು ಕ್ವಶನ್ ಹೀಗಿದೆ, 23 ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರುವುದು ಅಂತ ಕೇಳಿದರೆ ಲಿಂಗ ವರ್ಣತಂತು, ಅಂಡಾಣು, ಸಾಮಾನ್ಯ ವರ್ಣತಂತು, ವೀರ್ಯಾಣು ಅಂತ ಕೊಟ್ಟಿದ್ದಾರೆ. ಸೊ ಇದು ಗೊತ್ತಿರ್ತಕ್ಕಂಥದ್ದು 23 ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರತಕ್ಕಂಥದ್ದು ಲಿಂಗ ವರ್ಣತಂತುಗಳು. ಆ್ಯಂಡ್ ನೆಕ್ಸ್ಟ್, ಕೋಪವು ಒಂದು ಸಂವೇದನಾತ್ಮಕ ರೂಪವಾಗಿದೆ. ಹೌದಲ್ವಾ? ಕೋಪ ಅಂತಕ್ಕಂಥ ಒಂದು ಸಂವೇಗಕ್ಕೆ ಸಂಬಂಧಪಟ್ಟಂತೆ ಕೋಪ, ದ್ವೇಷ, ಅಸೂಯೆ, ಒಂದು ಪ್ರೀತಿ ಇದೆಲ್ಲ ಅದರಲ್ಲಿ ಬರ್ತಕ್ಕಂಥದ್ದು. ಧನಾತ್ಮಕನ ಋಣಾತ್ಮಕನ ಅಂತ ಕೇಳ್ತಾ ಹೋದಾಗ ಕೋಪ ಅಂತಕ್ಕಂಥದ್ದು ಋಣಾತ್ಮಕ. ಅಲ್ವಾ? ಕೋಪ ಒಳ್ಳೆಯದಲ್ಲ, ಅದು ಋಣಾತ್ಮಕವಾಗಿದ್ದು. ಆ್ಯಂಡ್ ನೆಕ್ಸ್ಟ್, ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಗ್ರಂಥಿಗೆ ಸಂಬಂಧಪಟ್ಟಂಥದ್ದು. ಮಾಸ್ಟರ್ ಗ್ಲ್ಯಾಂಡ್ ಗ್ರಂಥಿ ಅಂತ ಯಾವುದನ್ನು ಕರೀತಾರೆ? ಅಡ್ರಿನಲ್, ಪಿಟ್ಯೂಟರಿನ, ಗೋನಾಡ್ಸ್, ಥೈರಾಯ್ಡ್ ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಕ್ಕಂಥ ಒಂದು ಗ್ರಂಥಿ ಅಂತ ಹೇಳಿದರೆ ಆಪ್ಷನ್ ಬಿ, ಪಿಟ್ಯೂಟರಿ.
ಆ್ಯಂಡ್ ನೆಕ್ಸ್ಟ್ ಲೈಂಗಿಕ ವರ್ತನೆಯ ಮೇಲೆ ಪ್ರಭಾವ ಬೀರುವ ಗ್ರಂಥಿ ಯಾವುದು ಅಂತ ಕೇಳಿದರೆ, ಲೈಂಗಿಕ ವರ್ತನೆಯ ಮೇಲೆ ಅಂತ ಹೇಳಿದರೆ ಆಪ್ಷನ್ ಸಿ ಗೋನಾಡ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹದಿಹರೆಯದವರ ಸರಾಸರಿ ಲೈಂಗಿಕ ಪರಿಪಕ್ವದ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ ಆಲ್ಮೋಸ್ಟ್ ಎರಡು ಗಂಡು ಮತ್ತು ಹೆಣ್ಣು ಎರಡಿಗೂ ಸೇಮ್ ಈಕ್ವಲ್ ಇರೋದಿಲ್ಲ, ಚೇಂಜಸ್ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ, ಹೆಣ್ಣಲ್ಲಿ 9 ರಿಂದ 13 ವರ್ಷ ಹಾಗೂ ಗಂಡಲ್ಲಿ 11 ರಿಂದ 15 ವರ್ಷ ಗಂಟ ಈ ಒಂದು ಲೈಂಗಿಕ ಪರಿಪಕ್ವದ ವಯಸ್ಸು ಇರುತ್ತೆ. ಸೊ ಎಕ್ಸಾಕ್ಟಾಗಿ 11 ವರ್ಷ 12 ವರ್ಷ 13 ವರ್ಷ ಅಂತ ಹೇಳೋದಕ್ಕಾಗಲ್ಲ, 9 ರಿಂದ 13 ಆ ಏಜಲ್ಲಿ ಬರ್ಬೋದು, ಆ್ಯಂಡ್ ಗಂಡಿಗೆ 11 ರಿಂದ 15 ವರ್ಷದಲ್ಲಿ. ಆ್ಯಂಡ್ ನೆಕ್ಸ್ಟ್ ಮಗುವಿನ ಜೀವನದ ಮಟ್ಟ ಮೊದಲ ಶೈಕ್ಷಣಿಕ ನಿಯೋಗ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಮಗುವಿನ ಜೀವನದ ಮಟ್ಟದ ಮೊದಲಲ್ಲಿ ಶೈಕ್ಷಣಿಕ ನಿಯೋಗ ಇಟ್ ಮೀನ್ಸ್ ಶಿಕ್ಷಣವನ್ನು ಕಲಿತಕ್ಕಂಥ ಒಂದು ಜಾಗ ಅಥವಾ ಕಲಿಸ್ತಕ್ಕಂಥ ಯಾರು ಅಂತ ನೋಡ್ತಾ ಹೋದಾಗ ಎಸ್ ಆಫ್ಕೋರ್ಸ್ ಕುಟುಂಬನೇ ಆಗಿರುತ್ತೆ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ದ್ರವ್ಯ ರಾಶಿ ತೂಕ ಪರಿಮಾಣದ ವಿಕಾಸದ ಉಂಟಾಗುವ ಅವಧಿ ಯಾವುದು ಅಂತ ಕೇಳಿದರೆ, ಇಟ್ ಮೀನ್ಸ್ ಇಲ್ಲಿ ನಾವು ಹೇಳಿದಾಗೆ 4 ಏನು ಬ್ರೂನರ್ ಹಂತಗಳು ಬರುತ್ತೋ, ಸೊ ಅಲ್ಲಿ ದ್ರವ್ಯ ರಾಶಿ ತೂಕ ಮತ್ತು ಪರಿಮಾಣದ ಒಂದು ಇದು ಅವಧಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಎಸ್ ಇದು ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ತೂಕ, ಗಾತ್ರ, ಎತ್ತರ, ಬಣ್ಣ ಇತ್ಯಾದಿಗಳ ಆಂತರಿಕ ಇಟ್ ಮೀನ್ಸ್ ಇಲ್ಲಿ ಕೇಳಿರೋದು ದ್ರವ್ಯ ರಾಶಿ ತೂಕ ಪರಿಮಾಣದ ವಿಕಾಸನ ಉಂಟಾಗುವ ಅವಧಿ. ಸೊ ಒಬ್ಬ ಮಗುವಿನಲ್ಲಿ ದ್ರವ್ಯರಾಶಿ ಬಗ್ಗೆ, ತೂಕದ ಬಗ್ಗೆ, ಪರಿಮಾಣದ ಬಗ್ಗೆ ಜ್ಞಾನ ಬರ್ತಕ್ಕಂಥದ್ದು ಮೂರ್ತ ಕಾರ್ಯಗಳ ಹಂತದಲ್ಲಿ ಅಂತ ಹೇಳಿದ್ರೆ, ಸೊ ಏನಿದೆ ಈ ಒಂದು 8 ರಿಂದ 12 ವರ್ಷ ಮೂರ್ತ ಕಾರ್ಯಗಳ ಹಂತ, ಸೊ ಇಲ್ಲಿ ಬರುತ್ತೆ ಅಂತ ಕೆಲವೊಂದು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಕೆಲವೊಂದು ಬುಕ್ಸ್ಗಳಲ್ಲಿ ಔಪಚಾರಿಕ ಕಾರ್ಯಗಳ ಹಂತದಿಂದ ಇಲ್ಲಿ ಕಂಡು ಬರುತ್ತೆ ಅಂತ ಕೆಲವೊಂದು ಹೇಳ್ತಾರೆ. ಸೊ ಎಕ್ಸಾಕ್ಟಾಗಿ ಇದು ಮೂರ್ತ ಕಾರ್ಯಗಳ ಹಂತನ ಅಥವಾ ಔಪಚಾರಿಕ ಕಾರ್ಯಗಳ ಹಂತ ಎರಡಲ್ಲಿ ಸಹ ಕನ್ಫ್ಯೂಷನ್ ಇದೆ. ಯಾಕೆಂದರೆ ಕೆಲವೊಂದು ಬುಕ್ಸ್ಗಳಲ್ಲಿ ಆ ಥರ ಹೇಳ್ತಾರೆ, ಕೆಲವೊಂದು ಬುಕ್ಸಲ್ಲಿ ಈ ಥರ ರೆಫರ್ ಮಾಡ್ತಾರೆ. ಬಟ್ ಎಕ್ಸಾಮಲ್ಲಿ ಕೆಲವೊಂದರಲ್ಲಿ ಕೆಲವೊಂದು ಎಕ್ಸಾಮಲ್ಲಿ ಕೆಲವೊಂದು ಆನ್ಸರ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಮೂರ್ತ ಕಾರ್ಯಗಳಂತ ಆಗಿರ್ಬೋದು ಅಥವಾ ಔಪಚಾರಿಕ ಕಾರ್ಯಗಳಂತ ಎರಡರಲ್ಲಿ ಯಾವುದು ಅಂತ ಗೆಸ್ ಮಾಡೋದಕ್ಕೆ ಅದು ಸ್ವಲ್ಪ ಕಷ್ಟ ಇದೆ. ಸೊ ಆನ್ಸರ್ಸ್ ಕರೆಕ್ಟಾಗಿ ಕ್ಲಿಯರಾಗಿ ಯಾರು ಗೊತ್ತಿರುತ್ತೋ ಸೊ ಅವ್ರ ಆನ್ಸರ್ನ ಕಮೆಂಟಲ್ಲಿ ತಿಳಿಸ್ಬೋದು. ಯಾಕಂದರೆ ತಪ್ಪು ಆನ್ಸರ್ ನಾವು ಕೊಡೋದು ಒಳ್ಳೆಯದಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳು ಪರಿಪಕ್ವತೆಯನ್ನು ಅನುಸರಿಸಿದಾಗ. ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳು ಪರಿಪಕ್ವತೆಯನ್ನು ಅನುಸರಿಸಿದಾಗ ಅಂತ ಕೇಳಿದರೆ, ಕಲಿಕೆ, ಅನುವಂಶೀಯತೆ, ಲೈಂಗಿಕ ಪಕ್ವತೆ, ಪರಿಧಿ, ನರವ್ಯೂಹ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಎ ಕಲಿಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಯಾವ ಹಂತವನ್ನು ಮಾನವನ ಬೆಳವಣಿಗೆಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗುತ್ತದೆ? ಎಸ್ ಯಾವ ಹಂತವನ್ನು ಮಾನವನ ಬೆಳವಣಿಗೆಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗುತ್ತದೆ? ಎಸ್ ಬಾಲ್ಯ, ಮಧ್ಯವಯಸ್ಕ, ಹದಿಹರೆಯದ, ವೃದ್ಧಾಪ್ಯ ಅಂತ ಕೇಳಿದ್ರೆ, ಸೊ ಇಲ್ಲಿ ಬಾಲ್ಯನೂ ಬರೋದಿಲ್ಲ ಆ್ಯಂಡ್ ವೃದ್ಧಾಪ್ಯನೂ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಮಧ್ಯವಯಸ್ಕ ಮತ್ತು ಹದಿಹರೆಯ ಏನಿದೆ ಸೊ ಅದರಲ್ಲಿ ಬೆಸ್ಟ್ ಅಂತಿದೆ ಮಧ್ಯವಯಸ್ಕ ಅಂತಕ್ಕಂಥ ಒಂದು ಸೈಕಾಲಜಿಯಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ ರೇರು. ಹದಿಹರೆಯ ಆಪ್ಷನ್ ಸಿ ಹದಿಹರೆಯ ಒಂದು ಅವಧಿಯನ್ನು ಕೋಲಾಹಲದ ಅವಧಿ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ನಾವು ಬಿಸಿಯಾದ ನೀರನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ, ವರ್ಗಾವಣೆ, ಪರಾವರ್ತಿತ ಪ್ರತಿಕ್ರಿಯೆ, ಮೆದುಳಿನ ಕ್ರಿಯೆ, ನಿಷ್ಕ್ರಿಯ ಕ್ರಿಯೆ ಅಂತ ಕೇಳ್ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಪರಾವರ್ತಿತ, ಆಪ್ಷನ್ ಬಿ ಪರಾವರ್ತಿತ ಕ್ರಿಯೆ. ಆ್ಯಂಡ್ ನೆಕ್ಸ್ಟು ಮಾತೃತ್ವ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ, ಮಾತೃತ್ವ ಇಟ್ ಮೀನ್ಸ್ ಹೆಣ್ಣು ಇದಕ್ಕೆ ಸಂಬಂಧಪಟ್ಟಂತೆ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವಂಥ ಹಾರ್ಮೋನ್ ಯಾವುದು? ಆಂಡ್ರೋಜನ್, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಪ್ರೋಲ್ಯಾರೆನ್ಸೆನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಪ್ರೊಜೆಸ್ಟಿರಾನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರ್ನಾಳ ಗ್ರಂಥಿ ಯಾವುದು? ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ನಿರ್ನಾಳ ಗ್ರಂಥಿ ಯಾವುದು? ಅಡ್ರಿನಲ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಎಸ್ ಆನ್ಸರ್ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ, ಪ್ರೊಲಾಸ್ಟಿನ್, ಥೈರಾಕ್ಸಿನ್, ಇನ್ಸುಲಿನ್, ಟೆಸ್ಟೋಸ್ಟಿರೋನ್ ಅಂತ ಕೊಟ್ಟಿದ್ದಾರೆ. ಸೊ ಸಕ್ಕರೆ ಮಟ್ಟವನ್ನು, ರಕ್ತದ ಸಕ್ಕರೆ ಮಟ್ಟವನ್ನು ಇಟ್ ಮೀನ್ಸ್ ಶುಗರ್ ಲೆವೆಲ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ಸೊ ಇನ್ಸುಲಿನ್ ಕಮ್ಮಿ ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾವು ಗೊತ್ತಿರತಕ್ಕಂಥ ಒಂದು ಪಾಯಿಂಟ್ ಅಂತ ಹೇಳಿದರೆ, ಇನ್ಸುಲಿನ್ ಹಾರ್ಮೋನು ಯಾವ ರೀತಿ ಇರುತ್ತೋ ಮನುಷ್ಯನ ಬಾಡಿಯಲ್ಲಿ ಅದಕ್ಕೆ ತಕ್ಕಂತೆ ಬ್ಲಡ್ ಮೀನ್ಸ್
ಶುಗರ್ ಲೆವೆಲು ಏರುಪೇರಾಗುತ್ತೆ. ಇನ್ಸುಲಿನ್ ಜಾಸ್ತಿ ಇದ್ದರೆ ಸಕ್ಕರೆ, ಇಟ್ ಮೀನ್ಸ್ ಶುಗರ್ ಕಮ್ಮಿ ಇರುತ್ತೆ. ಇನ್ಸುಲಿನ್ ಕಮ್ಮಿ ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಂವೇಗದ ಅರ್ಥ ಏನಂತ ಕೇಳಿದರೆ, ಸಂವೇಗದ ಅರ್ಥ ಕದಡು, ಪ್ರತಿಭಟಿಸು, ಚಲಿಸು, ಸ್ಥಿರ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರು ಕದಡು, ಆಲ್ರೆಡಿ ರಿಪೀಟೆಡು. ನೆಕ್ಸ್ಟ್ ಮೆದುಳಿನ ಯಾವ ಭಾಗವನ್ನು ಭಾವನೆಗಳ ಮೂಲ ಸ್ಥಾನ ಎಂದು ಕರೆಯಲಾಗುತ್ತದೆ? ಸೊ ಥೆಲಾಮಸ್ಸು, ಸೆರೆಬ್ರಮ್ಮು, ಸೆರಿಬೆಲ್ಲಮು, ಹೈಪೋಥಾಲಮಸ್ ಇವೆಲ್ಲ ಬಂದು ಮೆದುಳಿನ ಒಂದು ಭಾಗನೇ. ಬಟ್ ಭಾವನೆಗಳ ಮೂಲ ಸ್ಥಾನ ಅಂತ ಕರಿತಕ್ಕಂಥ ಒಂದು ಜಾಗ ಯಾವುದು ಅಂತ ಕೇಳಿದ್ರೆ ಹೈಪೋಥಾಲಮಸ್. ಆಪ್ಷನ್ ಡಿ ಹೈಪೋಥಾಲಮಸ್. ಪ್ರೀತಿ ಎನ್ನುವುದು ಒಂದು ಡ್ಯಾಶ್ ಸಂವೇಗವಾಗಿದೆ. ಎಸ್ ಧನಾತ್ಮಕ. ಆಪ್ಷನ್ ಎ ಧನಾತ್ಮಕ. ಬಟ್ ಪ್ರೀತಿ ಅಂತಕ್ಕಂಥದ್ದು ಜಸ್ಟ್ ಒಂದು ವೇನಲ್ಲಿ ನೋಡ್ತಕ್ಕಂಥಲ್ಲ, ಎಲ್ಲ ಹ್ಯಾಂಗಲ್ ನಾವು ನೋಡಬೇಕಾಗುತ್ತೆ. ಪ್ರೀತಿ ಅಪ್ಪ ಮಕ್ಕಳು ಇದು ಆಲ್ಮೋಸ್ಟ್ ಬರ್ತಕ್ಕಂಥದ್ದು ಸೈಕಾಲಜಿ ಅಂತ ಹೇಳಿದಾಗ ಚಿಕ್ಕ ಮಕ್ಕಳುಗಳಿಂದ ಶುರುವಾಗ್ತಕ್ಕಂಥದ್ದು. ಸೊ ಇಲ್ಲಿ ಪ್ರೀತಿ ಅಂತಕ್ಕಂಥದ್ದು ಧನಾತ್ಮಕ ಸಂವೇಗ. ಸಾಮಾನ್ಯವಾಗಿ ಕಂಡುಬರುವಂತೆ ಹುಡುಗಿಯರು ಹೇಗೆ ಅಂತ ಕೇಳಿದ್ದಾರೆ. ಹುಡುಗರಿಗಿಂತ ಕಡಿಮೆ ಅಸೂಯೆ ಭಾವನೆಯನ್ನು ಹೊಂದಿರ್ತಾರೆ. ಹುಡುಗರಷ್ಟೇ ಅಸೂಯೆ ಭಾವನೆ ಹೊಂದಿರುತ್ತಾರೆ. ಅಸೂಯೆಯನ್ನು ಹೊಂದಿರುವುದೇ ಇಲ್ಲ. ಹುಡುಗರಿಗಿಂತ ಹೆಚ್ಚು ಅಸೂಯೆ ಭಾವನೆ ಹೊಂದಿರ್ತಾರೆ ಅಂತ ಕೊಟ್ಟಿದ್ದಾರೆ. ಹೆಸ್ ಅಲ್ವಾ, ಹುಡುಗರಿಗಿಂತ ಹುಡುಗಿಯರಿಗೆ ಜಾಸ್ತಿ ಅಸೂಯೆ ಭಾವನೆ ಇರುತ್ತಂತೆ. ಸೊ ಆ್ಯಸ್ ಅ ಸೈಕಾಲಜಿ ಪ್ರಕಾರ ಹುಡುಗರಿಗಿಂತ ಹೆಚ್ಚು ಅಸೂಯೆ ಭಾವನೆ ಹುಡುಗಿಯರಿಗಿರುತ್ತಂತೆ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು ವ್ಯಕ್ತಿಯ ವಯೋಮಾನ ಹೆಚ್ಚಾದಂತೆ ಅವನ ಭಾವನಾತ್ಮಕ ಸ್ಥಿರತೆಯು ಏನಾಗುತ್ತದೆ? ವ್ಯಕ್ತಿಯ ವಯೋಮಾನ ಇಟ್ ಮೀನ್ಸ್ ವಯಸ್ಸು ಜಾಸ್ತಿ ಆದಂತೆ ಅವನ ಭಾವನೆಗಳು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಹೆಚ್ಚಾಗುತ್ತೆ. ನೆಕ್ಸ್ಟ್ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಹಾಗಾಗಿ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಪರಿಸರದ ಸಮಸ್ಯೆಗಳು, ಪೋಷಕರ ಸಮಸ್ಯೆಗಳು, ಪೋಷಕರ ತಿರಸ್ಕಾರ, ಮೇಲಿನ ಎಲ್ಲವೂ. ಸೊ ಇದು ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನು. ಸೊ ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಮಗುವಿನ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಸೊ ಇದು ಆಲ್ರೆಡಿ ಬಂದಿತ್ತು. ಸ್ಕಿನ್ನರ್, ಬ್ರೂನರ್, ಮಾಸ್ಕೋ, ಪಾವ್ಲೋ ಅಂತ ಕೊಟ್ಟಿದ್ದಾರೆ. ಸೊ 4 ವಿಕಾಸದ ಹಂತಗಳು 4 ಏನಿದೆಯೋ ಸೊ ಅದು ಬಂದು ಬ್ರೂನರ್ ಅವರದ್ದು. ಆಪ್ಷನ್ ಬಿ. ನೆಕ್ಸ್ಟ್ ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಕ್ರಿಯೆ, ಬಿಂಬ, ಪದಗಳು, ಬಿಂಬ, ಕ್ರಿಯೆ, ಪದಗಳು, ಪದಗಳು, ಕ್ರಿಯೆ, ಬಿಂಬ, ಕ್ರಿಯೆ, ಪದಗಳ ಬಿಂಬ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ರೂನರ್ ಅವರು ಹೇಳ್ತಕ್ಕಂಥದ್ದು 3 ಹಂತಗಳು ಯಾವುದು ಅಂತ ಹೇಳಿದರೆ ಕ್ರಿಯಾತ್ಮಕ ಪ್ರಾಧಾನ್ಯತೆ ಫಸ್ಟ್ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಒಂದು ಬಂದು ಐಕಾನಿಕ್ ಪ್ರತಿಮಾ ರೂಪದ ಪ್ರಾತಿನಿಧ್ಯ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಬಂದು ಸಿಂಬಾಲಿಕ್ ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳ್ತಾರೆ. ಫಸ್ಟ್ ಅಂದರೆ ಕ್ರಿಯಾತ್ಮಕ ಇಟ್ ಮೀನ್ಸ್ ಇದು ಬಂದು ಕ್ರಿಯೆಗೆ ಸಂಬಂಧಪಟ್ಟಂಥದ್ದು ಫಸ್ಟು. ಸೊ ಕ್ರಿಯೆ ಎಲ್ಲಿದೆ? ಇವೆರಡಲ್ಲಿದೆ. ಸೊ ಇವೆರಡು ಬರೋದಿಲ್ಲ. ನೆಕ್ಸ್ಟ್ ಬಿಂಬ ಅಂತ ಹೇಳಿದಾಗ ಪ್ರತಿಮಾ ರೂಪ ಇಟ್ ಮೀನ್ಸ್ ಬಿಂಬ ರೂಪ ಅಥವಾ ಚಿತ್ರ ರೂಪ ಅಂತ ಹೇಳ್ತೀವಿ. ಚಿತ್ರ ಬಿಂಬ ಸೊ ಈ ಥರ ಬರುತ್ತೆ ಬಿಂಬ. ಆ್ಯಂಡ್ ಪದಗಳನ್ನು ನಾವು ಸಿಂಬಾಲಿಕ್ ಅಂತ ಹೇಳ್ತೀವಿ. ಪದಗಳಂತ ಹೇಳೋಕ್ಕೋದ್ರೆ ಸಿಂಬಾಲಿಕ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅಲ್ಲಿ ಭಾಷಾ ರೂಪಕ್ಕೆ ಬದಲಾಯಿಸ್ತಕ್ಕಂಥ ಅನುಭವಗಳನ್ನು ಭಾಷಾ ರೂಪಕ್ಕೆ ಬದಲಾಯಿಸ್ತಕ್ಕಂಥದ್ದು. ಸೊ ಇಲ್ಲಿ ಬಂದು ಸಾಂಕೇತಿಕ ಪ್ರಾತಿನಿಧ್ಯ ಇಟ್ ಮೀನ್ಸ್ ಪದಗಳಾಗಿರ್ಬೋದು ಅಥವಾ ಸಾಂಕೇತಿಕ ಆಗಿರ್ಬೋದು. ಸೊ ಆನ್ಸರ್ ಬಂದು ಆಪ್ಷನ್ ಎ ಕ್ರಿಯೆ, ಬಿಂಬ, ಪದಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಕ್ರಿಯಾತ್ಮಕ, ಬಿಂಬಾತ್ಮಕ ಆ್ಯಂಡ್ ಸಾಂಕೇತಿಕ. ನಾನು ಹೇಳಿದ್ನಲ್ಲ ಪದಗಳಿಗಿಂತ ಮೇಯ್ನಾಗಿ ಸಾಂಕೇತಿಕ ಅಂತ ಯೂಸ್ ಮಾಡ್ತಾರೆ ಇಲ್ಲಿ ಬ್ರೂನರಲ್ಲಿ. ಕ್ರಿಯಾತ್ಮಕ, ಬಿಂಬಾತ್ಮಕ, ಸಾಂಕೇತಿಕ ಎಂಬ 3 ಹಂತಗಳು ಮಗುವಿನ ಚಿಂತನೆಯಲ್ಲಿರುತ್ತವೆಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ನೋಡಿ ಇಲ್ಲಿ ಬ್ರೂನರು ಆ್ಯಂಡ್ 3 ಬರುತ್ತೆ. ಸೊ ಸೇಮ್ ಅರ್ಥ. ಸೊ ಆನ್ಸರ್ ಬಂದು ಬ್ರೂನರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ವ್ಯಕ್ತಿಗಳಲ್ಲಿ ನಡೆಯುವ ಮನೋಸಾಮಾಜಿಕ ವಿಕಾಸ ಈ ಕೆಳಕಂಡ ಯಾವುದರಿಂದ ಉಂಟಾಗುತ್ತದೆ? ವ್ಯಕ್ತಿಗಳಲ್ಲಿ ನಡೆಯುವ ಮನೋಸಾಮಾಜಿಕ ವಿಕಾಸ ಈ ಕೆಳಕಂಡ ಯಾವುದರಿಂದ ಉಂಟಾಗುತ್ತದೆ? ತರಬೇತಿ, ಸಮಾಜದ ಪ್ರಭಾವ, ವ್ಯಕ್ತಿ ಪಡೆದ ಅನುಭವಗಳು, ವ್ಯಕ್ತಿಯ ಜ್ಞಾನಾತ್ಮಕದ ವಿಕಾಸ ಅಂತ ಕೇಳಿದರೆ ಸೊ ಇಲ್ಲಿ ಎಲ್ಲದಿಂದನೂ ಸಹ ಮನೋಸಾಮಾಜಿಕ ವಿಕಾಸ ಆಗುತ್ತೆ. ತರಬೇತಿಯಿಂದನೂ ಆಗುತ್ತೆ, ಸಮಾಜದ ಪ್ರಭಾವನೂ ಆಗುತ್ತೆ, ವ್ಯಕ್ತಿ ಪಡೆದ ಅನುಭವಗಳು ಆಗುತ್ತೆ, ವ್ಯಕ್ತಿಯ ಜ್ಞಾನಾತ್ಮಕದ ವಿಕಾಸನೂ ಸಹ ಆಗುತ್ತೆ. ಸೊ ತರಬೇತಿ, ಸಮಾಜದ ಪ್ರಭಾವ ಏನಿದೆ ಇದು ವ್ಯಕ್ತಿ ಮೇಲೆ ಬೀಳ್ತಕ್ಕಂಥ ಒಂದು ಅನುಭವ. ಆ್ಯಂಡ್ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಇವೆರಡನ್ನು ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಸಿ ವ್ಯಕ್ತಿ ಪಡೆದ ಅನುಭವಗಳ ಮೇಲೆ ಈ ಒಂದು ಮನೋಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಆಪ್ಷನ್ ಸಿ ವ್ಯಕ್ತಿ ಪಡೆದ ಅನುಭವಗಳು. ಸೊ ಅವ್ನು ಕಹಿ ಅನುಭವ ಪಡಿತಾನ, ಸಿಹಿ ಅಥವಾ ಒಳ್ಳೇದು ಪಡಿತಾನ ಅಥವಾ ಹೊರಗಡೆಯಿಂದ ಯಾವ ರೀತಿ ತಗೊಳ್ತಾನೆ ಅವನ ಮೇಲೆ ಸೊ ಅದ್ರ ಮೇಲೆ ಅದು ಉಂಟಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿದೆ? ಸೊ ಇದು ರಿಪೀಟೆಡ್ ಕ್ವಶನ್ ಆಲ್ರೆಡಿ ಬಂದಿತ್ತು. ಸೊ ಹಾಗಾಗಿ ಎಷ್ಟೊಂದು ರಿಪೀಟೆಡ್ ಆಗಿದೆ. ಸೊ ಕೆಲವೊಂದು ನಾನು ಡಿಲೀಟು ಸಹ ಮಾಡಿದ್ದೀನಿ. ಸೊ ಹಾಗಾಗಿ ಕೆಲವೊಂದು ಕ್ರಮ ಸಂಖ್ಯೆ ಏನಿದೆ ಸೀರಿಯಲ್ ನಂಬರ್ ಅದು ಮಿಸ್ ಆಗಿದೆ. ಸೊ ಆ ಒಂದು ಕಾರಣಕ್ಕೇ ನಂಬರ್ಸ್ಗಳು ಹೆಚ್ಚು ಏರುಪೇರಾಗಿರೋದು. ಎಷ್ಟೊಂದು ರಿಪೀಟೆಡ್ ಕ್ವಶನ್ ಬಂದ್ಬಿಟ್ಟಿದೆ.
ಸೊ ಇದು ಸಹ ರಿಪೀಟೆಡ್ ಆಗಿದೆ ಆಲ್ರೆಡಿ. ಎರಿಕ್ಸನ್ ಅವರ ಪ್ರಕಾರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿ ರೂಪಿತವಾಗಿದೆ ಅಂತ ಕೇಳಿದರೆ ಎಸ್ ಆನ್ಸರ್ ಬಂದು ಆಪ್ಷನ್ ಫ್ರಾಯ್ಡ್ ಅವರ ಸಿದ್ಧಾಂತ, ಸಿಗ್ಮಂಡ್ ಫ್ರಾಯ್ಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಎರಿಕ್ಸನ್ ಅವರ ಪ್ರಕಾರ ಮಗು ನಂಬಿಕೆ ಮತ್ತು ಅಪನಂಬಿಕೆಯ ಮನೋಧೋರಣೆಗಳನ್ನು ಕಲಿಯುವ ಹಂತ ಯಾವುದು ಅಂತ ಕೇಳಿದರೆ ನಂಬಿಕೆ ಮತ್ತು ಅಪನಂಬಿಕೆಗಳ ಮನೋಧೋರಣೆಗಳನ್ನು ಕಲಿತಕ್ಕಂಥ ಒಂದು ಹಂತ ಯಾವುದು? ಹದಿಹರೆಯದ ಹಂತ, ಶೈಶವ, ವಯಸ್ಕ, ಮಧ್ಯ ವಯಸ್ಸು. ಎಸ್ ಎಲ್ಲ ನೋಡ್ತಾ ಹೋದಾಗ ಶೈಶವ ಅಂತ ಏನಿದೆ ಆಪ್ಷನ್ ಬಿ. ಸೊ ಹದಿಹರೆಯ ಆಲ್ರೆಡಿ ಬಂದಿರುತ್ತೆ, ವಯಸ್ಕ ಮಧ್ಯ ವಯಸ್ಸು ಇಲ್ಲೆಲ್ಲ ಕಲ್ತ್ಕೊಂಡಿರುತ್ತೆ, ಬಟ್ ಶೈಶವಾವಸ್ಥೆ ಅನ್ನೋದು ಶುರು ಆಗ್ತಕ್ಕಂಥದ್ದು. ಸೊ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ಎರಿಕ್ಸನ್ ರವರ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯದ ಹಂತದಲ್ಲಿ ಕಂಡುಬರುವಂಥ ಪ್ರಮುಖ ಸಂಘರ್ಷ ಯಾವುದು ಅಂತ ಕೇಳಿದರೆ ಎಸ್. ಸೊ ಇಟ್ ಮೀನ್ಸ್ ನಂಬಿಕೆ ಅಪನಂಬಿಕೆ ಅಂತಕ್ಕಂಥದ್ದು ಶೈಶವಾವಸ್ಥೆಯಲ್ಲಿ ಬರುತ್ತೆ ಅಂತ ನಾನು ಹೇಳಿದೆ ಆಲ್ರೆಡಿ. ಸೊ ಆತ್ಮೀಯತೆ ಒಂಟಿತನ, ಅನನ್ಯತೆ ಪಾತ್ರಗೊಂದಲ, ಸಮಗ್ರತೆ ಹತಾಶೆ. ಸೊ ಈ ಮೂರು ಏನಿದೆಯೋ ಇಲ್ಲಿ ಬರ್ತಕ್ಕಂಥ ನಾವು ನೋಡಬೇಕಾಗುತ್ತೆ. ಹದಿಹರೆಯದ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಹುಡುಗಿ ಅಥವಾ ಹುಡುಗನಿಗೆ ಕಂಡು ಬರ್ತಕ್ಕಂಥ ಒಂದು ಸಂಘರ್ಷ, ಇಟ್ ಮೀನ್ಸ್ ಅಲ್ಲೊಂದು ಗೊಂದಲ ಅಂತ ಹೇಳ್ಬೋದು. ಸೊ ಯಾವುದಂತ ಹೇಳಿದರೆ ಪಾತ್ರ ಗೊಂದಲ, ಆಪ್ಷನ್ ಸಿ ಪಾತ್ರ ಗೊಂದಲ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಹ್ಯಾಮಿಂಗ್ಸ್ಟರ್ ಅವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಎಸ್. ವಿಕಾಸದ ಮೈಲಿಗಲ್ಲುಗಳು, ನಿರ್ದಿಷ್ಟ ವಯಸ್ಸಿನಲ್ಲಿ ಕಂಡುಬರುವ ವಿಕಾಸ, ನಿರ್ದಿಷ್ಟ ವಯೋಮಾನದ ಅಸಾಮಾನ್ಯತೆ, ಮೇಲಿನ ಎಲ್ಲವೂ ಅಂತ ಹೇಳಿದರೆ ಎಸ್. ನಾವು ನೋಡ್ತಾ ಹೋದಾಗ ಇಲ್ಲಿ ಹ್ಯಾಮಿಂಗ್ಸ್ಟನ್, ಸೊ ಇವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಏನಿದೆಯೋ ಸೊ ಅದು ಬಂದು ವಿಕಾಸದ ಮೈಲುಗಲ್ಲುಗಳು, ಆಪ್ಷನ್ ಎ ವಿಕಾಸದ ಮೈಲುಗಲ್ಲುಗಳು. ಹಣ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಉದಯವಾಗುವ ಈ ಕೆಳಗಿನ ಯಾವುದರ ಕಾರಣದಿಂದ ಅಂತ ಕೇಳಿದರೆ ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಉದಯವಾಗ್ತಕ್ಕಂಥದ್ದು ಈ ಕೆಳಗಿನ ಯಾವ ಕಾರಣದಿಂದ? ದೈಹಿಕ ಪರಿಪಕ್ವತೆ, ಸಾಮಾಜಿಕ ನಿರೀಕ್ಷಣೆಗಳು, ವೈಯಕ್ತಿಕ ಆಕಾಂಕ್ಷೆಗಳು, ಈ ಮೇಲಿನ ಎಲ್ಲವುಗಳಿಂದ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ವಿಕಾಸ ಅಂತ ಹೇಳಿದಾಗ ದೈಹಿಕ ಪರಿಪಕ್ವತೆ ಅದನ್ನ ಸಹ ವಿಕಾಸ ಆಗುತ್ತೆ, ಸಾಮಾಜಿಕ ನಿರೀಕ್ಷಣೆಗಳು ಸಹ ಬರುತ್ತೆ, ವೈಯಕ್ತಿಕ ಆಕಾಂಕ್ಷೆಗಳು ಸಹ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ವಿಕಾಸ ಅಂತಕ್ಕಂಥದ್ದು ಗ್ರೋ ಆಗ್ತಕ್ಕಂಥದ್ದು ಅಂತ ಹೇಳ್ಬಹುದು. ಆಪ್ಷನ್ ಈ ಮೇಲಿನ ಎಲ್ಲವುಗಳಿಂದ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಯಾವುದು ಹದಿಹರೆಯದವರ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವೈವಾಹಿಕ ಹಾಗೂ ಕುಟುಂಬ ಜೀವನಕ್ಕೆ ಸಿದ್ಧರಾಗುವುದು. ಸೊ ಎಸ್ ಹದಿಹರೆಯದ ಅಂತ ಹೇಳಿದಾಗ ಆಲ್ರೆಡಿ ಅಲ್ಲಿ ಏನಾಗುತ್ತೆ, ವೈವಾಹಿಕ ಕುಟುಂಬ ಮತ್ತು ಎಸ್ ಜೀವನ, ಇಟ್ ಮೀನ್ಸ್ ಅವ್ರದ್ದೇ ಒಂದು ಸ್ವಂತ ಕುಟುಂಬ, ಇಟ್ ಮೀನ್ಸ್ ಜೀವನವನ್ನು ಕ್ಕೆ ಸಿದ್ಧ ಆಗ್ತಕ್ಕಂಥದ್ದು. ಆ್ಯಂಡ್ ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು, ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗುವುದು, ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಹೆಚ್ಚಿಸುವುದು ಮತ್ತು ಸೂಚಿಸುವುದು. ಸೊ ನೋಡಿ ಇಲ್ಲಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ರೆ ಆಲ್ಮೋಸ್ಟ್ ಎಷ್ಟೋ ನಾವು ಟಿಕ್ ಮಾಡಿಬಿಡ್ಬೋದಾಗಿತ್ತು. ಇಲ್ಲಿ ಕೇಳೋದೇನು ವಿಕಾಸಾತ್ಮಕ ಕಾರ್ಯ ಆಗಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಸೊ ವೈವಾಹಿಕ ಹಾಗೂ ಕುಟುಂಬ ಜೀವನಕ್ಕೆ ಸಿದ್ಧರಾಗ್ತಾ ಇರ್ತಾರೆ, ಇನ್ನು ಇಟ್ ಮೀನ್ಸ್ ಇನ್ನು ಹೋಗಿರೋದಿಲ್ಲ ಬಟ್ ಸಿದ್ಧರಾಗ್ತಾ ಇರ್ತಾರೆ. ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು, ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗುವುದು. ಅಲ್ವಾ. ಸೊ ಇಲ್ಲಿ ವೈವಾಹಿಕ ಜೀವನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ತೊಗೊಳ್ತಕ್ಕಂಥ ಒಂದು ಇದಿರಬೇಕಾಗುತ್ತೆ. ಸೊ ಆ ಜವಾಬ್ದಾರಿ ತೊಗೋಬೇಕಂತ ಅಂದರೆ ಆ ವ್ಯಕ್ತಿ ಜಾಬ್ನ ಮಾಡಬೇಕು, ಅಥವಾ ಆದಷ್ಟು ಅವ್ರಿಗೆ ಎಷ್ಟು ಆರ್ಥಿಕತೆಯನ್ನು ಅವರು ನಿರ್ವಹಿಸ್ತಕ್ಕಂಥ ಒಂದು ಜವಾಬ್ದಾರಿ ಅವ್ರಿಗೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಅವರು ವೃತ್ತಿಯನ್ನು ಹುಡುಕುವಂಥ ಒಂದು ಇದಕ್ಕೆ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಇಚ್ಛಿಸುವುದು ಮತ್ತು ಸೂಚಿಸುವುದು. ಇದು ಸಹ ಆಗುತ್ತೆ, ಒಂದು ಹದಿಹರೆಯದ ವಿಕಾಸಾತ್ಮಕ ಕಾರ್ಯ ಆಗಿ ಇದು ಸಹ ಇನ್ಕ್ಲೂಡ್ ಆಗುತ್ತೆ. ಬಟ್ ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಅಂತಕ್ಕಂಥದ್ದು ಇದರಲ್ಲಿ ಹೊರಗುಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಈ ಒಂದು ಕ್ವಶನ್ಗೆ.